ಸಂಬಂಧಪಟ್ಟ ಹಾಗೆ ನಿಮ್ಮ ಪ್ರತಿಕ್ರಿಯೆಗಳೇನಿದೆ ಅನ್ನೋದು ತಿಳ್ಕೊಳ್ಳೋದು ನನಗೆ ತುಂಬ ಮುಖ್ಯ ಅಂತ ಅನ್ಸುತ್ತೆ. ಹಾಗಾಗಿ ಇವತ್ತು ಮುಂದಿನ ಅಕ್ಟೋಬರ್ 20ಕ್ಕೆ ಹಾಸನ ಜಿಲ್ಲೆಯ ಸಮಗ್ರ ಮತ್ತು ಸಮರ್ಪಕ ಅಭಿವೃದ್ಧಿ ಕುರಿತಾದಂತಹ ಒಂದು ಬೃಹತ್ ವಿಚಾರ ಸಂಕಿರಣವನ್ನ ನಮ್ಮ ಶ್ರಮ ಸಮಾಜ ವಿಜ್ಞಾನ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಮತ್ತಿತರ ಶ್ರಮ ಸಂಘಟನೆಗಳು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಕೃಷಿ ಪರಿಸರ ಉಳಿಸಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ವಾಣಿಜ್ಯ ಉದ್ಯೋಗ ಸೃಷ್ಟಿಸಿ ಅನ್ನುವಂತಹ ಉದ್ಘೋಷಗಳನ್ನು ಇಟ್ಕೊಂಡು ಅಂದು ಕಾರ್ಯಕ್ರಮವನ್ನು ಇಟ್ಕೊಳ್ತಾ ಇದ್ದಾರೆ. ಅದರ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕಾಲೇಜುಗಳಲ್ಲಿ ಈ ಸಂಬಂಧಿತವಾಗಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ. ನನಗೆ ಕೃಷಿ ಪರಿಸರ ಉಳಿಸಿ ಜೊತೆಯಲ್ಲಿ ಹೆಣ್ಣು ಮಕ್ಕಳನ್ನ ಉಳಿಸಿ ಅಂತಲೂ ಸೇರಿಸ್ಬೇಕಿತ್ತು ಅಂತ ನನಗೆ ಪ್ರಮುಖವಾದಂತಹ ಹಕ್ಕೊತ್ತಾಯವನ್ನ ಈ ವೇದಿಕೆ ಮೂಲಕ ಮಂಡನೆ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಹೆಣ್ಣು ಮಕ್ಕಳ ಪರಿಸ್ಥಿತಿ ಯಾವ ಹಂತಕ್ಕೆ ತಲುಪಿದೆ ಅಂತ ಹೇಳ್ಬಿಟ್ಟು. ದಿನದಿಂದ ದಿನಕ್ಕೆ ಮಹಿಳೆಯರ ಸ್ಥಿತಿ ಒಂದು ದೈಹಿಕವಾಗೂ ಕೂಡ ಮಾನಸಿಕವಾಗಿ ಬೌದ್ಧಿಕವಾಗಿ ಎಲ್ಲ ರೀತಿಯಲ್ಲೂ ಅವಳನ್ನು ಶೋಷಿಸುವಂತಹ ಅವಳನ್ನು ಹತ್ತಿಕ್ಕುವಂತಹ ಒಂದು ಬಂಧನದಲ್ಲಿಡುವಂತಹ ಪ್ರಕ್ರಿಯೆ ಮತ್ತು ದೌರ್ಜನ್ಯಗೊಳಿಸುವಂತಹ ಭೀತಿಗೊಳಿಸುವಂತಹ ಪ್ರಕ್ರಿಯೆಗಳು ಸುತ್ತ ನಡೀತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆನಲ್ಲಿ ಹೆಣ್ಣನ್ನ ಭ್ರೂಣದಲ್ಲೇ ಹತ್ಯೆ ಮಾಡಿ ಬಿಸಾಕಿ ಅವಳು ಹುಟ್ಟಿದ್ರೆ ತಾನೇ ಅವಳಿಗೆ ನಾವು ಒಂದು ಅವಕಾಶವನ್ನು ಕೊಡಬೇಕು, ಅವಳಿಗೊಂದು ಸ್ಪೇಸ್ ಕೊಡಬೇಕು, ಸ್ಥಾನವನ್ನು ಕೊಡಬೇಕು. ಅದು ಯಾವುದೂ ಬೇಡ, ಸಮಾನತೆ ಪ್ರಶ್ನೆನೇ ಬೇಡ. ಇಲ್ಲ ಅಸಮಾನತೆ, ಲಿಂಗ ಅಸಮಾನತೆ ಅಂತ ನೀವು ಬಾಯಿ ಎತ್ತುತ್ತೀರಾ ಅಲ್ವಾ? ಲಿಂಗ ಇದ್ರೆ ತಾನೇ ನೀವು ಸಮಾನತೆ ಕೇಳೋದು, ಹೆಣ್ಮಕ್ಳು ಇದ್ರೆ ತಾನೇ ನೀವು ಸಮಾನತೆ ಕೇಳೋದು. ನಿಮ್ಮನ್ನ ಹುಟ್ಟಿನಲ್ಲೇ ನಾಶ ಮಾಡಿ ಬಿಸಾಕ್ಬಿಟ್ರೆ ಮತ್ತೆ ಪ್ರಶ್ನೆ ಕೇಳೋ ಹಂತನೇ ಇರಲ್ಲ ಅನ್ನುವಂಥ ಕ್ರೂಯಲ್ಟಿಗೆ ಇವತ್ತು ನಮ್ಮ ಸಮಾಜ ತಲುಪಿರೋದಕ್ಕೆ ಎಷ್ಟು ದೊಡ್ಡ ಉದಾಹರಣೆಗಳು ನಮ್ಮ ಮುಂದೆ ಇದೆ ಅಂತಂದ್ರೆ, ಇವತ್ತು ಪ್ರತಿ 1000 ಪುರುಷರಿಗೆ ಈಗಾಗಲೇನೆ 965ಕ್ಕೂ ಕಡಿಮೆ ಮಹಿಳೆಯರ ಪರ್ಸೆಂಟೇಜ್ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಇವತ್ತು. ಇದ್ರ ಜೊತೆಗೇನೆ ಅದು 2011ರಲ್ಲಿ ನಮ್ದು ಇವತ್ತು ಜನಗಣತಿ ಆಗಿರೋದು. ಆ ಸ್ಟ್ಯಾಟಿಸ್ಟಿಕ್ಸ್ನ ನಾವು ಇವತ್ತು ಹೇಳ್ತೀವಿ. ಯಾಕೆಂದ್ರೆ ಅಧಿಕೃತವಾದ ಸ್ಟ್ಯಾಟಿಸ್ಟಿಕ್ಸ್ ಇವತ್ತು ಜನಗಣತಿ 2021ರಲ್ಲಿ ಆಗ್ಬೇಕಿತ್ತು, ಆಗಿಲ್ದೇ ಇರೋದ್ರಿಂದ ಇನ್ನು 12-13 ವರ್ಷದ ನಾವು ಜನಗಣತಿಯನ್ನೇನಾದ್ರು ಕನ್ಸಿಡರೇಷನ್ ಮಾಡಿದ್ರೆ ಇವತ್ತು ಎಷ್ಟು ಪ್ರಮಾಣದಲ್ಲಿ ಹೆಣ್ಣು ಮಕ್ಕಳ ಕುಸಿತ ಆಗಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆದ್ರೆ ನಾವು ಜಿಲ್ಲಾವಾರು ಅಲ್ಲಲ್ಲಿ ನಾವು ಅಧ್ಯಯನದ ಮೂಲಕ ಸಂಗ್ರಹ ಮಾಡ್ತಿರೋದನ್ನ ಗಮನಿಸಿದ್ರೆ ಪ್ರತಿ 1000 ಗಂಡು ಮಕ್ಕಳಿಗೆ ಇವತ್ತು 700-800ರಷ್ಟು ಮಾತ್ರ ಹೆಣ್ಣು ಮಕ್ಕಳು ಇದ್ದಾರೆ ಅನ್ನುವಂಥ ಅತ್ಯಂತ ಆತಂಕಕಾರಿಯಾಗಿರುವಂತಹ ವಿಷಯಗಳು ನಮ್ಮ ಗಮನಕ್ಕೆ ಬರ್ತಾ ಇದೆ. ಅಂದ್ರೆ ಎಂತಹ ಆತಂಕಕಾರಿಯಾದಂತಹ ಸ್ಥಿತಿನಲ್ಲಿ ಇವತ್ತು ಹೆಣ್ಣು ಮಕ್ಕಳು ಇದ್ದಾರೆ ಅನ್ನುವಂಥದ್ದು ನಾವು ಗಮನಿಸಬೇಕಾದಂಥ ವಿಷಯ. ಈ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಅವರ ಮಾತು ನನಗೆ ಮತ್ತೆ ನೆನಪಾಗ್ತಾ ಇರುತ್ತೆ. ಮಹಿಳೆಯರು ಸಾಧಿಸಿದ ಪ್ರಗತಿಯ ಮಟ್ಟದಿಂದ ನಾನು ಸಮುದಾಯದ ಪ್ರಗತಿಯನ್ನು ಅಳೆಯ ಬಯಸುತ್ತೇನೆ ಅಂತಾರೆ. ಅವರು ತುಂಬಾ ದೊಡ್ಡ ಸ್ತ್ರೀವಾದಿ ಚಿಂತಕರು ಅವರು, ಅಂಬೇಡ್ಕರ್ ಅವರು. ಈ ನಮ್ಮ ದೇಶ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲೇ ಗಂಡು ಹೆಣ್ಣು ಎರಡೂ ಒಟ್ಟಿಗೆ ಈ ಭೂಮಿ ಮೇಲೆ ಬಂದಿರುವಾಗ ಸಮಾನವಾದಂತಹ ಅಂಕಿಅಂಶಗಳು ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಿಗಿರ್ಬೇಕು. ಆದ್ರೆ ಪ್ರಕೃತಿ ಎಷ್ಟು ದೊಡ್ಡ ವಿವೇಚನಾಶಾಲಿಯಾಗಿರುವಂಥದ್ದು ಅಂದ್ರೆ ಯಾವಾಗ್ಲೂ ಕೂಡ ಎಲ್ಲ ಜೀವ ಸಂತತಿಗಳನ್ನು ಅದು ಗಂಡಿಗಿಂತ ಹೆಣ್ಣಿನ ಸಂತತಿ ಹೆಚ್ಚಿರುವ ಹಾಗೆ ನೋಡ್ಕೊಂಡಿದೆ. ಕನಿಷ್ಠ 50-100ರಷ್ಟು ಹೆಣ್ಣು ಸಂತತಿ ಎಲ್ಲ ಜೀವಿಗಳಲ್ಲೂ, ಪ್ರಾಣಿ ಪಕ್ಷಿ ಕೀಟಗಳಲ್ಲೂ ಹೆಣ್ಣು ಸಂತತಿ ಪ್ರಮಾಣ ಜಾಸ್ತಿ ಇರುತ್ತೆ. ಯಾಕಿರುತ್ತೆ ಗೊತ್ತಾ? ಯಾಕಿರುತ್ತೆ ಹೆಣ್ಣು ಸಂತತಿಯ ಪ್ರಮಾಣ ಜಾಸ್ತಿ ಇರುತ್ತೆ? ಹೆಣ್ಣು ಸಂತತಿಯ ಮೇಲೆ ವಂಶಾಭಿವೃದ್ಧಿಯನ್ನ ಮಾಡುವಂತಹ ಈ ನಮ್ಮ ಮನುಷ್ಯ ಸಂಕುಲವನ್ನ ಮುಂದೆ ಕರ್ಕೊಂಡು ಹೋಗುವಂತಹ ದೊಡ್ಡ ಜವಾಬ್ದಾರಿ ಇರೋದ್ರಿಂದ ಅದು ಏನಾದ್ರೂ ರೋಗಿಷ್ಟ ಆಗ್ಬೋದು, ಕಾಯಿಲೆ ಬರ್ಬೋದು, ಅಥವಾ ಇನ್ನೇನೋ ಆಗುವಂತ ಸಂದರ್ಭಗಳಿರೋದ್ರಿಂದ ಹೆಣ್ಣು ಸಂತತಿ ಹೆಚ್ಚಿದ್ದಷ್ಟು ವಂಶಾಭಿವೃದ್ಧಿ ನಿರರ್ಗಳವಾಗುತ್ತೆ. ಮನುಷ್ಯ ಸಂತತಿ ನಿರಾತಂಕವಾಗಿ ಈ ಭೂಮಿ ಮೇಲೆ ಇರುವಂತ ಅವಕಾಶ. ಮನುಷ್ಯ ಸಂತತಿ ಮಾತ್ರ ಅಲ್ಲ, ಎಲ್ಲ ಜೀವ ಸಂತತಿಗಳು ಉಳಿಬೇಕು ಅನ್ನುವಂಥದ್ದು ಭೂಮಿಯ ಒಂದು ಆಕಾಂಕ್ಷೆ. ಹಾಗಾಗಿ ಪ್ರತಿ ಪ್ರತಿ ಜೀವಿಯ ಹೆಣ್ಣು ಸಂತತಿಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಅದು ಇಟ್ಕೊಂಡಿರುತ್ತೆ. ಅಂದ್ರೆ 1000ಕ್ಕೆ ನಮ್ಮ ಅಂದಾಜನ್ನು, ನಮ್ಮ ವಿಜ್ಞಾನಿಗಳ ಅಂದಾಜಿನ ಪ್ರಕಾರ 1021 ಆದ್ರೂ ಕೂಡ ಹೆಣ್ಣು ಮಕ್ಕಳು ಇರಬೇಕು.
1000 ಪುರುಷರಿಗೆ 1021 ಹೆಣ್ಣು ಮಕ್ಳು ಇರ್ಬೇಕು ಅಂತ ಹೇಳಿ ವಿಜ್ಞಾನಿಗಳನ್ನು ಅಂದಾಜಿಸಿದ್ದಾರೆ ನಮ್ಮ ಮನುಷ್ಯ ಸಂತತಿಯಲ್ಲಿ. ಆದ್ರೆ ಇವತ್ತು ನಾವು 1000ಕ್ಕೆ 800 700 ಮಹಿಳೆಯರು ಸಂತತಿ ಕಡಿಮೆ ಆಗಿದೆ ಅಂತಂದ್ರೆ ಈ ಕಾರಣದಿಂದಲೇ ಹೆಣ್ಣು ಮಕ್ಕಳ ಲಭ್ಯತೆ ಅಥವಾ ಮದುವೆಗೆ ಸಿಗದೆ ಇರುವಂತಹ ಅಥವಾ ಅವರ ಹೆಣ್ಣು ಮಕ್ಕಳು ಇಲ್ಲಿ ಕಡಿಮೆ ಆಗ್ತಾ ಇರೋದ್ರಿಂದ ಸಮಾಜದಲ್ಲಿ ಅನೇಕ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ ಅಂತ ಹೇಳಿ ನಮ್ಮ ಸಮಾಜ ವಿಜ್ಞಾನಿಗಳು ಗುರುತಿಸ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ಅತ್ಯಾಚಾರಗಳಿರಬಹುದು, ದೌರ್ಜನ್ಯಗಳಿರ್ಬಹುದು, ಕಿರುಕುಳಗಳಿರ್ಬಹುದು, ಅವ್ರನ್ನ ಹೊತ್ತೊಯ್ದು ಕದ್ದೊಯ್ದು ಮದುವೆ ಮಾಡ್ಕೊಳ್ತಾ ಇರುವಂಥದ್ದು ಇರ್ಬೋದು, ವೇಶ್ಯಾವಾಟಿಕೆ ಇರ್ಬೋದು. ಇವೆಲ್ಲವೂ ಯಾಕೆ ನಡೀತಾ ಇದೆ ಅಂದ್ರೆ ಹೆಣ್ಣು ಮಕ್ಕಳ ಪ್ರಮಾಣ ಕಡಿಮೆ ಆಗ್ತಾ ಇರೋದ್ರಿಂದ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಇದು ಒಂದಕ್ಕೂ ಸಂಬಂಧ ಇದೆ ಅಂತ ಹೇಳಿ ನಮ್ಮ ಸಮಾಜ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಅವರ ಮಾತನ್ನ ಪ್ರಾಮುಖ್ಯತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ನನಗನ್ಸುತ್ತೆ. ನಾವು ಸ್ವಾತಂತ್ರ್ಯ ಪಡೆದು ಈಗಾಗಲೇ 77 ವರ್ಷಗಳು ಕಳೆದೋಗಿದೆ. ಭಾರತ ಸ್ವಾತಂತ್ರ್ಯ ಪಡೆದು ಕನಿಷ್ಠ ಅರ್ಧದಷ್ಟು ಇರಬೇಕಾದಂತಹ ಹೆಣ್ಣು ಮಕ್ಕಳನ್ನ ಇವತ್ತು ಇಲ್ಲಿ ಮನುಷ್ಯರು ಅಂತ ಪರಿಗಣಿಸಲಾಗಿದೆಯಾ? ಅವ್ರಿಗೆ ಇವತ್ತು ಕೊಟ್ಟಿರುವಂತಹ ನನಗೆ ವಿಷಯ ಇದೆಯಲ್ಲ, ಲಿಂಗ ಅಸಮಾನತೆ, ಮಹಿಳೆಯರ ಘನತೆ ಮತ್ತು ಅಭಿವೃದ್ಧಿಗಿರುವ ಸಂಬಂಧ ಅಂತ, ಇದು ಇಡೀ ಒಂದು ದಿನ ಮಾತಾಡಿದ್ರು ಮುಗಿದೇ ಇರುವಂತಹ ವಿಷಯ. ತಿಂಗಳಾನ್ಗಟ್ಲೆ ಇದ್ರ ಬಗ್ಗೆ ಮಾತಾಡಿದ್ರು ಕೂಡ ಮುಗಿಲಾರ್ದಷ್ಟು ದೊಡ್ಡ ವಿಷಯವನ್ನ ವಿಚಾರ ಸಂಕಿರಣಕ್ಕೆ ಇಲ್ಲಿ ಆಯ್ಕೆ ಮಾಡಿದ್ದಾರೆ. ನಿಮ್ಮ ಸುತ್ತಮುತ್ತಲೇ ನೀವು ನೋಡ್ತಾ ಇದ್ರೆ ನಮಗೆ ಪುರುಷರ ಸಮಾನವಾದಂಥ ಅವಕಾಶಗಳು, ಅವರಿಗೆ ಸಮಾನವಾದಂತಹ ಸಮಾನತೆ ಇರಬಹುದು, ಸ್ವಾತಂತ್ರ್ಯ ಇರಬಹುದು, ಅಥವಾ ಅವರಿಗೆ ಘನತೆ ಇರಬಹುದು, ಗೌರವ ಇರ್ಬೋದು, ಇದನ್ನ ನಮ್ಮ ಈ ಸಮಾಜ ಕೊಡ್ತಾ ಇದೆಯಾ ಅಂತ ನೀವು ಒಂದು ಕ್ಷಣ ಯೋಚನೆ ಮಾಡಿದ್ರು ಕೂಡ ನಿಮಗೆ ಅಸಮಾನತೆಯ ಪಟ್ಟಿನೇ ನಮ್ಮ ದಿನ ಬೆಳಗಾಗ್ಲಿಂದನೂ ಶುರು ಆಗುತ್ತೆ. ಒಬ್ಬ ಹೆಣ್ಮಗಳು ಏನ್ ಕೆಲಸಗಳನ್ನ ಮಾಡ್ತಾಳೆ, ಗಂಡಸರು ಏನ್ ಕೆಲಸಗಳನ್ನ ಮಾಡ್ತಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಳ್ತಾ ಹೋದ್ರೆ ನಾವಿನ್ನೂ ಎಷ್ಟು ದೂರದಲ್ಲಿದ್ದೀವಿ ಸಮಾನತೆಯಿಂದ ಅಂತ ಅರ್ಥ ಮಾಡ್ಕೊಳ್ಬೋದು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸಂವಿಧಾನದ ಆಶಯದ ಉಲ್ಲಂಘನೆ ಪ್ರತಿ ಮನೆಯಲ್ಲೂ ಕೂಡ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಆಗ್ತಾ ಇರುತ್ತೆ ಅಂತ. ಪ್ರತಿ ಮನೆಯಲ್ಲೂ ಕೂಡ ಸಂವಿಧಾನದ ಆಶಯದ ವಿರುದ್ಧವಾಗಿ ಹೆಣ್ಮಕ್ಳುಗಳನ್ನ ನಡೆಸ್ಕೊಳ್ತಾ ಇರ್ತಾರೆ. ಒಂದು ಮನೆಯಲ್ಲಿ ಒಂದು ಗಂಡ್ಮಗ ಒಂದು ಹೆಣ್ಮಗಳು ಇಬ್ರು ಇದ್ರೆ ಒಬ್ಬ ಹೆಣ್ಮಗಳನ್ನ ಹೇಗೆ ನಡೆಸ್ಕೊಳ್ತಾರೆ, ಒಂದು ಗಂಡ್ಮಗುನ ಹೇಗೆ ನಡೆಸ್ಕೊಳ್ತಾರೆ ಅನ್ನುವಂಥದ್ರಿಂದ ಶುರುವಾಗಿ ಇನ್ನೂ ಕೂಡ ಹಳ್ಳಿಗಾಡು ಪ್ರದೇಶಗಳಲ್ಲಿ ಒಂದು ಗಂಡು ಮಗುವನ್ನ ಪ್ರೈವೇಟ್ ಶಾಲೆನಲ್ಲಿ ಇಂಗ್ಲಿಷ್ ಮೀಡಿಯಂ ಓದ್ಲಿ ಅಂತ ಕಳಿಸುವಂಥದ್ದು, ಒಂದು ಹೆಣ್ಣು ಮಗುವನ್ನ ಹಳ್ಳಿ ಶಾಲೆನಲ್ಲಿ ಸರ್ಕಾರಿ ಶಾಲೆನಲ್ಲೇ ಓದ್ಲಿ ಮನೆ ಮುಂದೆ ಇರೋ ಶಾಲೆನಲ್ಲಿ ಅಂತ ಹೇಳುವಂತ ಆ ಡಿಫ್ರೆನ್ಸ್ಗಳು ಕೂಡ ಇವತ್ತು ನಮ್ಮ ಮುಂದೆ ಇದೆ. ಒಂದು ಹಂತದಲ್ಲಿ ನಮ್ಗೆ ಇವತ್ತು ನೀವು ಅನ್ಬೋದು, ಇವತ್ತು ಪೃಥ್ವಿ ಮಾತಾಡ್ತಾ ಹೇಳಿದ್ರು ನಮ್ಗೆ ಸಂತೋಷ ಆಗುತ್ತೆ, ಎಲ್ಲರೂ ಮಹಿಳೆಯರೇ ಇದ್ದಾರೆ ಸ್ಟೇಜ್ ಮೇಲೆ, ನಾನೊಬ್ಬ ಮಾತ್ರ ಪುರುಷ ಇದ್ದೀನಿ, ಸಾಮಾನ್ಯವಾಗಿ ಇದು ಉಲ್ಟಾ ಆಗಿರುತ್ತೆ ಅಂತ ಹೇಳಿ. ಇದು ಒಂದು ಮಹಿಳಾ ಕಾಲೇಜು ಕಾರ್ಯಕ್ರಮ ಅನ್ನುವಂಥದ್ದು ಒಂದು ತುಂಬಾ ಮುಖ್ಯವಾಗಿರೋದು. ಯಾವಾಗೂ ಮಹಿಳಾ ಕಾಲೇಜಲ್ಲಿ ಪುರುಷ ಲೆಕ್ಚರರ್ಸ್ಗಳನ್ನೇ ಅವರು ಅಲ್ಪಸಂಖ್ಯಾತರು, ಅದು ಅಂಡರ್ಸ್ಟುಡ್, ಅದೇನು ತುಂಬಾ ವಿಶೇಷವಾಗಿದ್ದಲ್ಲ. ಇವತ್ತಿನ ಕಾರ್ಯಕ್ರಮ ಕೂಡ ಅದಕ್ಕೆ ಹೊರತಾಗಿದ್ದಲ್ಲ ಅಂತ ನಾನು ಭಾವಿಸ್ತೀನಿ. ಆ ಹಿನ್ನೆಲೆಯಲ್ಲಿ ಇವತ್ತು ಮಹಿಳೆಯರನ್ನ ಯಾವ ರೀತಿ ಪರಿಗಣಿಸಲಾಗಿದೆ ಅನ್ನೋ ಹಿನ್ನೆಲೆಯಲ್ಲಿ ನನಗೆ ತುಂಬಾ ಮುಖ್ಯವಾಗಿ ನಮಗೆ ಕಾಣಿಸ್ಬೋದು, ಏನಪ್ಪಾ ಇಷ್ಟೊಂದೆಲ್ಲ ಕಾಲೇಜ್ಗಳು, ಮಹಿಳೆಯರ ಕಾಲೇಜು, ಮಹಿಳೆಯರ ಸ್ಕೂಲು, ನಾವೆಲ್ಲ ಇಷ್ಟೊಂದು ಜನ ಹೆಣ್ಮಕ್ಳು ಕಾಲೇಜಲ್ಲಿ ಎಷ್ಟು ಮೇಡಮ್ ಸ್ಟ್ರೆಂತ್ ಇಲ್ಲಿ? 2.5. ನಾನು ಅವತ್ತು ಹೋಗ್ಲೇ 1,600 ಏನೋ ಇತ್ತು ಸಲ ಅಂತ. 2,500 ಹೆಣ್ಣು ಮಕ್ಕಳು ಬಂದು ಕಲಿತಾ ಇರುವಂತ ಈ ಹಂತದಲ್ಲೂ ಕೂಡ ಇವರು ಅಸಮಾನತೆ ಬಗ್ಗೆ ಮಾತಾಡ್ತಾರಲ್ಲ ಮೇಡಮ್ ಹಿಂಗೆ ಅಂತ ನೀವು ಅನ್ಕೊಳ್ತಾ ಇರ್ಬೋದು. ಇದ್ರ ಹಿನ್ನೆಲೆಯಲ್ಲಿ ನಾವು ಅತ್ಯಂತ ಸೂಕ್ಷ್ಮವಾಗಿ ಇದನ್ನ ಒಳ ಹೊಕ್ಕು ನೋಡ್ತಾ ಹೋದ್ರೆ ಅಸಮಾನತೆ ಎಲ್ಲಿದೆ, ನಾವು ಅಭಿವೃದ್ಧಿ ಪ್ರಕ್ರಿಯೆ ಒಳಗಡೆ ಹೆಣ್ಣನ್ನ ಎಲ್ಲಿ ಅಳವಡಿಸ್ಕೊಳ್ತಾ ಇದ್ದೀವಿ, ಅವಳಿಗೆ ಘನತೆ ಗೌರವವನ್ನು ಎಲ್ಲಿ ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ಅರ್ಥ ಆಗುತ್ತೆ. ನಾವು ಶಾಲೆಯ ಹಂತದಿಂದಾನೇ ಹೋದ್ರೆ, ನಾನು ಆಗ್ಲೇ ಒಂದು ಉದಾಹರಣೆ ಹೇಳಿದೆ, ಗಂಡು ಮಕ್ಕಳಿದ್ರೆ ಪ್ರೈವೇಟ್ ಶಾಲೆಗೆ, ಇಂಗ್ಲಿಷ್ ಮೀಡಿಯಂ ಶಾಲೆಗೆ, ಸಿಟಿ ಶಾಲೆಗೆ ಕಳಿಸಿ ಅವ್ರನ್ನ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ಲಿ ಅಂತ ಕಳಿಸುವಂಥದ್ದು ಒಂದ್ ಕಡೆ ಆದ್ರೆ, ಹಳ್ಳಿಯ ಹೆಣ್ಮಗಳು ಮನೇಲಿರುವ ಹೆಣ್ಮಗಳು ಹಳ್ಳಿ ಶಾಲೆನಲ್ಲೇ ಓದ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಅನ್ನುವಂಥ ಪರಿಸ್ಥಿತಿ ಇತ್ತು. ಇವತ್ತೇನಾಗಿದೆ ಪರಿಸ್ಥಿತಿ ಅಂದ್ರೆ ಸರ್ಕಾರಿ ಶಾಲೆಗಳನ್ನೇ ಮುಚ್ಚುತ್ತಾ ಇರುವಂತಹ ಹಂತದಲ್ಲಿ ಈಗಾಗಲೇ 15,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನ, ಪ್ರೈಮರಿ ಮತ್ತು ಹೈಯರ್ ಪ್ರೈಮರಿ ಶಾಲೆಗಳನ್ನ ರಾಜ್ಯದಲ್ಲಿ ಮುಚ್ಚಲಾಗಿದೆ.
ಈ ಕಳೆದ 10-12 ವರ್ಷಗಳಲ್ಲಿ, ಅಲ್ಲ 14 ವರ್ಷಗಳಲ್ಲಿ 15,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಹಳ್ಳಿಗಳಲ್ಲೂ ಮುಚ್ಚಲಾಗಿದೆ. ಇದು ಮಾಡಿರುವ ಪರಿಣಾಮಗಳು ನಮ್ಮ ಅಧ್ಯಯನ ಮಾಡಿರುವಂತಹ ಶಿಕ್ಷಣ ತಜ್ಞರು ಹೇಳ್ತಾ ಇದ್ದಾರೆ. ಈ ಪ್ರಮಾಣದಿಂದ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡುವಂತ ಪ್ರಮಾಣ, ಅಂದ್ರೆ ಅವರು ಶಾಲೆಗೆ ಕಳಿಸುವಂತ ಪ್ರಮಾಣ 30% ಕುಸಿತವನ್ನ ಕಂಡಿದೆ ಅಂತ. ಮನೆ ಮುಂದೆ ಶಾಲೆ ಇತ್ತು, ಹೋಗ್ರಪ್ಪ ಅಂತ ಹೆಣ್ಮಕ್ಳನ್ನ ಹೆಂಗೋ ಬ್ರಿಟಿಷ್ ಶಾಲೆ ಅಲ್ವಾ ಕಳಿಸ್ತಾ ಇದ್ರು. ಇವತ್ತೇನಾಗಿದೆ ಅಂತಂದ್ರೆ ಆ ಬ್ರಿಟಿಷ್ ಶಾಲೆ ಕೂಡ ಮುಚ್ಚಲ್ಪಟ್ಟಿರೋದ್ರಿಂದ, ಸರ್ಕಾರಿ ಶಾಲೆ ಕೂಡ ಮುಚ್ಚಲ್ಪಟ್ಟಿರೋದ್ರಿಂದ 30% ಹೆಣ್ಮಕ್ಳನ್ನ ಶಾಲೆಗೆ ಕಳಿಸೋದನ್ನ ನಿಲ್ಸಿ ಮನೆ ಕೆಲಸಕ್ಕೆ ಬಳಸ್ಕೊಳ್ಳಾಗ್ತಾ ಇದೆ, ಅಥವಾ ಕೂಲಿ ಕಾರ್ಮಿಕರಾಗಿ ಅವ್ರನ್ನ ಕೂಲಿಗೆ ಕಳಿಸ್ಲಾಗ್ತಾ ಇದೆ ಹೆಣ್ಮಕ್ಳುಗಳನ್ನ. ಇದು ಒಂದು ಪರಿಸ್ಥಿತಿ. ಆದ್ರೆ ಅದಕ್ಕೆ ಬೇರೆ ಊರಿಗೆ ಯಾಕೆ ಕಳಿಸ್ತಾ ಇಲ್ಲ ಅಂದ್ರೆ, ಇವತ್ತು ಹೆಣ್ಣು ಮಕ್ಕಳ ಸುರಕ್ಷತೆಯ ಪ್ರಶ್ನೆ ತುಂಬಾ ದೊಡ್ಡ ಚಾಲೆಂಜ್, ಸವಾಲಾಗಿ ನಮ್ಮ ಮುಂದೆ ನಿಂತಿದೆ. ದಿನ ಬೆಳಗಾದ್ರೆ ನಾವು ಅತ್ಯಾಚಾರಗಳನ್ನ ನೋಡ್ತಾ ಇದ್ದೀವಿ, ಕಿಡ್ನಾಪ್ ಆಗೋದನ್ನ ನೋಡ್ತಾ ಇದ್ದೀವಿ, ಹೆಣ್ಮಕ್ಳು ಯಾವುದೋ ಗಂಡು ಮಕ್ಕಳ ಜೊತೆನಲ್ಲಿ ಓಡಿ ಹೋಗುವಂತ ಪ್ರಸಂಗಗಳನ್ನ ನಾವು ಕಾಳ್ತಾ ಇರುವ ಹಿನ್ನೆಲೆಯಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆಯ ಪ್ರಶ್ನೆ ಪೋಷಕರಿಗೆ ತುಂಬಾ ದೊಡ್ಡ ಸವಾಲಾಗಿರೋದ್ರಿಂದ, ಹೊರಗಡೆ ಕಳಿಸಿದ್ರೆ ಎಲ್ಲಿ ಹೋಗ್ತಾಳೋ, ಏನಾಗ್ತಾಳೋ, ಯಾರು ಹೊತ್ಕೊಂಡು ಹೋಗ್ಬಿಡ್ತಾರೋ ಏನೋ ಅನ್ನುವಂತ ಭಯ, ಆತಂಕದಿಂದ ಶಾಲೆಗೆ ಕಳಿಸ್ತೇ ಇರುವಂತ ಪ್ರಸಂಗಗಳು ಇವತ್ತು ಜಾಸ್ತಿ ಆಗಿರೋದ್ರಿಂದ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸರ್ಕಾರನೇ ಒಂದು ಕೊಡಲಿ ಪೆಟ್ಟನ್ನ ಶಾಲೆಗಳನ್ನ ಮುಚ್ಚೋದ್ರ ಮೂಲಕ ಹಾಕಿದೆ ಅಂತ ನಾವು ಹೇಳ್ಬೋದು. ಆನಂತರ ಉನ್ನತ ವಿದ್ಯಾಭ್ಯಾಸಕ್ಕೆ ನಿಮ್ಮಲ್ಲಿ ನೀವು ಬರ್ತಾ ಇರುವಂತ ಹಳ್ಳಿಗಳಲ್ಲೇನೆ ಒಂದು 20 ಜನ ಡಿಗ್ರಿ ಮಾಡ್ಕೊಂಡು, 20 ಜನ ಅಂತೂ ಖಂಡಿತವಾಗೂ ಇರಲ್ಲ ಡಿಗ್ರಿ ಮಾಡ್ಕೊಂಡಿರೋರು, ಡಿಗ್ರಿ ಮಾಡ್ಕೊಂಡು ಆಗಿರ್ಬಹುದು ಅಂತ ಅನ್ಕೊಂಡಿರೋರು ಎಷ್ಟು ಜನ MA MSc ಅಥವಾ MBA ಮಾಡುವಂತವ್ರು ಬೆರಳೆಣಿಕೆಯಷ್ಟು ಮಾತ್ರ ಉನ್ನತ ವಿದ್ಯಾಭ್ಯಾಸಕ್ಕೆ ಇವತ್ತು ಹೋಗ್ತಾ ಇರುವಂತ ಹೆಣ್ಮಕ್ಳುಗಳು. ಇವತ್ತು ಕೂಡ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇರೋರು 23% ಹೆಣ್ಮಕ್ಳು ಮಾತ್ರ. ವಿದ್ಯಾಭ್ಯಾಸವನ್ನ ಪಡೆದವರಲ್ಲಿ 23% ಮಾತ್ರ ಉನ್ನತ ವಿದ್ಯಾಭ್ಯಾಸವನ್ನ ಪಡಿತಾ ಇದ್ದಾರೆ. ನಮ್ಗೇನು ಇಷ್ಟೊಂದು ಹೆಣ್ಮಕ್ಳು ಕಾಣ್ತಿದಾರಲ್ಲ ಅಂತ ಅನ್ಕೊಂಡ್ವಲ್ಲ, ಇವರೆಲ್ಲರೂ ಎಲ್ಲಿಗೆ ಹೋಗ್ತಾರೆ? ಆಮೇಲೆ ಡಿಗ್ರಿ ಕೂಡ ಮಾಡ್ಕೊಳ್ದೆ SSLC ವರ್ಗೂ ಹಂಗೂ ಹಿಂಗೂ ಮನೆ ಹತ್ರ ಅಥವಾ ಅಕ್ಕಪಕ್ಕ ಸುತ್ತಮುತ್ತ ಇದ್ದ ಶಾಲೆಗಳಿಗೆ ಹೋಗ್ತಾರೆ. ಒಂದು SSLC ಮಾಡ್ಕೊಂತಾರೆ, ಪಾಸ್ ಆಫ್ ಫೇಲು ಆಗುತ್ತೆ. ಅದಾದ್ಮೇಲೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಅವಕಾಶಗಳೇ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ಕೂಡ ಇದೆ. ನಾವು ಹಾಗಾಗೇನೆ ಅವ್ರಿಗೆ ವೃತ್ತಿ ಶಿಕ್ಷಣ ತರಬೇತಿಗೆ ಬೇಕಾದಂತ ಕಂಪ್ಯೂಟರ್ ಇರ್ಬೋದು, ಅಥವಾ ಅವ್ರಿಗೆ ವೃತ್ತಿ ಶಿಕ್ಷಣ ತರಬೇತಿ ಕೌಶಲ್ಯಾಭಿವೃದ್ಧಿ ಮಾಡುವಂತ ಶೈಕ್ಷಣಿಕ ಕೇಂದ್ರಗಳನ್ನ ಅವರಿಗೆ ವಸತಿ ಸೌಲಭ್ಯವನ್ನು ಕೊಟ್ಟು, ಹೋಬಳಿಗೊಂದು ಈ ರೀತಿಯಾದಂತ ಶೈಕ್ಷಣಿಕ ಸೌಲಭ್ಯಗಳನ್ನ ಕೊಟ್ಟು ನೀವು ಸ್ಥಾಪನೆ ಮಾಡಬೇಕು ಶಾಲೆಗಳನ್ನ ಅಥವಾ ಕಾಲೇಜುಗಳನ್ನ ಅಂತ ನಾವು ಅನೇಕ ವರ್ಷಗಳಿಂದ ಹಕ್ಕೊತ್ತಾಯಗಳನ್ನ ಮಾಡ್ತಾ ಬಂದಿದ್ದೀವಿ. ಆ ತರದ್ದೊಂದು ವೃತ್ತಿ ತರಬೇತಿ ಇದ್ರೆ ಅವರು ಖಂಡಿತವಾಗಿ ವೃತ್ತಿ ತರಬೇತಿಯನ್ನು ಪಡ್ಕೊಂಡು ತಮ್ಮ ಕಾಲ ಮೇಲೆ ತಾವೇ ಸ್ವಯಂ ಉದ್ಯೋಗವನ್ನ ಮಾಡ್ಕೊಳ್ಳುವಂತ ಅವಕಾಶಗಳು ಹೆಚ್ಚಿರ್ತಿತ್ತು. ಒಂದು. ಎರಡನೇದು, ನೀವು ಇವತ್ತು ವಿದ್ಯಾಭ್ಯಾಸ ಮಾಡಿ ಹೊರಬಂದ ಹೆಣ್ಮಕ್ಳುಗಳಿಗೆ ಎಷ್ಟು ಜನಕ್ಕೆ ಉದ್ಯೋಗ ಸಿಗ್ತಾ ಇದೆಯಾ? ಉದ್ಯೋಗ ಸುಲಭವಾಗಿ ಇಲ್ಲ ಅಲ್ವಾ? ಉದ್ಯೋಗ ಎಷ್ಟು ನಾಶ ಆಗಿದೆ ಅಂತಂದ್ರೆ, ಲಕ್ಷಾಂತರ ಉದ್ಯೋಗಗಳನ್ನ ಸೃಷ್ಟಿಸಬೇಕಾಗಿದ್ದಂತ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳು ಇವತ್ತು ವಿಫಲಗೊಂಡಿದ್ದಾವೆ. ಆ ಲಕ್ಷಾಂತರ ಯುವಕರು ಮತ್ತು ಯುವತಿಯರೆಲ್ಲರೂ ಕೂಡ ಇವತ್ತು ಬೀದಿನಲ್ಲಿ ಬಿದ್ದು ಒದ್ದಾಡುವಂತ ಪರಿಸ್ಥಿತಿಯನ್ನ ನಮ್ಮ ಸರ್ಕಾರಗಳು ಇವತ್ತು ನಿರ್ಮಾಣ ಮಾಡಿದ್ದಾವೆ. ಹಾಗಾಗಿ ಎಲ್ಲರಿಗೂ ಕೂಡ ನಮ್ಮ ಹಕ್ಕೊತ್ತಾಯನು ಏನು ಅಂತಂದ್ರೆ, ಪ್ರತಿಯೊಂದು ಕುಟುಂಬಕ್ಕೆ ಒಂದು ಸರ್ಕಾರಿ ಉದ್ಯೋಗವನ್ನ ನೀವು ಸೃಷ್ಟಿ ಮಾಡಿ. ಒಂದು ಮನೆಗೆ ಒಂದು ಸರ್ಕಾರಿ ಉದ್ಯೋಗ ಅಂತ ಕೊಟ್ಟಾಗ ಆ ಇಡೀ ಕುಟುಂಬ ಬದುಕಿ ಉಳಿಯುವಂತ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಅದು ಹೆಣ್ಣಿರ್ಬೋದು ಗಂಡಿರ್ಬೋದು, ನೀವು ಕೊಡುವಂಥದ್ದು ಮಾಡ್ತಾ ಹೋದಾಗ ಮುಂದಿನ ಹಂತಗಳಲ್ಲಿ ಉದ್ಯೋಗ ಸಮತೋಲನ ಸಾಧ್ಯತೆಗಳಾಗತ್ತೆ. ಎರಡನೇ ಹಂತದಲ್ಲಿ ಈ ಉದ್ಯೋಗ ಆಧಾರಿತವಾದಂತ, ನೀವು ಕೃಷಿ ಆಧಾರಿತವಾದಂತ ಉದ್ಯೋಗ ಸೃಷ್ಟಿಯನ್ನ ಆಯಾ ಗ್ರಾಮ ಅಥವಾ ಹೋಬಳಿ ಮಟ್ಟಗಳಲ್ಲೇನೆ ನಾವು ಮಾಡಬೇಕು. ಇಲ್ಲಿ ಆಲೂಗಡ್ಡೆ ಬೆಳಿತೀವಿ ಅಂತ ಅನ್ಕೊಳ್ಳಿ, ರಾಗಿ ಬೆಳಿತೀವಿ, ಟೊಮೆಟೊ ಬೆಳಿತೀವಿ, ಮೆಣಸಿನ್ಕಾಯಿ ಬೆಳಿತೀವಿ. ಈ ಟೊಮೆಟೊ ಆಲೂಗಡ್ಡೆಯಿಂದ ಚಿಪ್ಸ್ ಮಾಡೋದಿರ್ಬೋದು, ಕೆಚಪ್ ಮಾಡೋದಿರ್ಬೋದು, ಜಾಮ್ ಮಾಡೋದಿರ್ಬೋದು, ಜ್ಯೂಸ್ ಮಾಡೋದಿರ್ಬೋದು, ಈ ರೀತಿಯಾದಂತಹ ಗೃಹ ಉದ್ದಿಮೆಗಳನ್ನ ನೀವು ಅಲ್ಲಲ್ಲೇ ಸ್ಥಾಪನೆಯನ್ನ ಮಾಡಿದ್ರೆ ನಮ್ಮ ಹೆಣ್ಮಕ್ಳುಗಳು ಕೆಲಸಕ್ಕಾಗಿ ಬೇರೆ ಬೇರೆ ಕಡೆಗೆ ಅಂದ್ರೆ ವಿದ್ಯಾಭ್ಯಾಸ ಪಡಿದೇನೆ ಅಲ್ಪ ವಿದ್ಯಾಭ್ಯಾಸ ಪಡೆದಂತ ಹೆಣ್ಮಕ್ಳಿಗೆ ಅವರು ಸ್ವಯಂ ಉದ್ಯೋಗ ಪಡ್ಕೊಂಡು ಸ್ವಯಂ ಅವರ ಆರ್ಥಿಕ ಸ್ವಾವಲಂಬನೆಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ.
ಈ ರೀತಿಯಾದಂಥ ಅನೇಕ ಸೌಲಭ್ಯಗಳಿಂದ ವಂಚಿತರಾಗಿರೋದ್ರಿಂದ ನಮ್ಮ ಹೆಣ್ಣು ಮಕ್ಕಳು ಅಭಿವೃದ್ಧಿ ವ್ಯಾಖ್ಯೆಯ ಒಳಗೇ ಬರದೇ ಇರುವಂತಹ ಪ್ರಸಂಗಗಳು ಇವತ್ತು ನಡೀತಾ ಇದೆ. ಮತ್ತು ಇಷ್ಟು ಜನ ಪ್ರಮಾಣದಲ್ಲಿ ಹೆಣ್ಮಕ್ಳು ಆಚೆ ಬರ್ತಾರಪ್ಪ ಕಾಲೇಜಿಂದ, ಎಲ್ಲ ಫಸ್ಟ್ ಕ್ಲಾಸು, ಹೈ ಫಸ್ಟ್ ಕ್ಲಾಸು. ನೀವೆಲ್ಲ ನಾವು SSLC PUC ಮಾರ್ಕ್ಸ್ ಲಿಸ್ಟ್ ನೋಡಿದ್ರೆ ರ್ಯಾಂಕ್ ಹೋಲ್ಡರ್ಸ್ ಎಲ್ಲ ಹೆಣ್ಮಕ್ಳೇ, ಮೋರ್ ದೆನ್ 90% ಅಲ್ವಾ? ನನಗೆ ತುಂಬಾ ಸಂತೋಷ. ಎಷ್ಟು ಬುದ್ಧಿವಂತರಪ್ಪ ನಮ್ಮ ಹೆಣ್ಮಕ್ಳುಗಳು, ಇಷ್ಟು ಪ್ರಮಾಣದಲ್ಲಿ ಇವತ್ತು ರ್ಯಾಂಕ್ ನ ತಗೊಂಡು ನಮ್ಮ ಹೆಣ್ಮಕ್ಳು ಆಚೆ ಬರ್ತಾ ಇದ್ದಾರೆ ಅಂತ. ಇಷ್ಟೆಲ್ಲ ಪ್ರಮಾಣದಲ್ಲಿ ರ್ಯಾಂಕು, ಫಸ್ಟ್ ಕ್ಲಾಸು ಎಲ್ಲ ಹೆಣ್ಮಕ್ಳನ್ನೇ. ಎಜುಕೇಶನ್ ಅಲ್ಲಂತೂ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಪ್ರಗತಿಯನ್ನ ಸಾಧಿಸ್ತಾ ಇರೋರು ಹೆಣ್ಮಕ್ಳುಗಳು. ಆದ್ರೆ ಅಷ್ಟು ಪ್ರಗತಿಯನ್ನ ಸಾಧಿಸಿ ಅಷ್ಟು ವಿದ್ಯಾಭ್ಯಾಸ ಪಡೆದಂತ ಹೆಣ್ಮಕ್ಳು ಎಲ್ಲಿಗೆ ಹೋಗ್ತಿದ್ದಾರೆ? ಎರಡನೇ ಹಂತದಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಉದ್ಯೋಗ ಇಲ್ಲ. ಉದ್ಯೋಗಕ್ಕೆ ಹೋಗುವಂತ ಪ್ರಮಾಣ ನಿಮ್ಗೆ ಒಂದು 8ರಿಂದ 10% ಇದ್ರೆ ಹೆಚ್ಚು ಅಲ್ವಾ? ಇನ್ ಮಿಕ್ಕದವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಎಲ್ಲಿಗೆ ಹೋಗ್ತಾ ಇದ್ದಾರೆ? ಇದೊಂದು ದೊಡ್ಡ ಮಟ್ಟದ ರಾಷ್ಟ್ರ ಮಟ್ಟದ ಅಧ್ಯಯನ ಈ ಸಂಬಂಧಿತವಾಗಿ ಆಗಿದೆ. ಅನೇಕರು ಗೃಹಿಣಿಯರಾಗಿ ಮದುವೆ ಮಾಡ್ಕೊಂತಾರೆ, ಗೃಹಿಣಿಯರಾಗಿ ತಮ್ಮ ಗೃಹ ಕೃತ್ಯಕ್ಕಷ್ಟೇ ಸೀಮಿತವಾಗಿ ಉಳ್ಕೊಳ್ಳುವಂತ ಪ್ರಸಂಗಗಳು ಹೆಚ್ಚಾಗ್ತಾ ಇದ್ದಾವೆ. ಮತ್ತೆ ಸಣ್ಣ ಪುಟ್ಟ ಕೆಲಸಗಳಲ್ಲಿ ತಮ್ಗಾಗುವಂತ ಸಣ್ಣ ಪುಟ್ಟ ಗೃಹೋದ್ಯಮ ಕೆಲಸಗಳಲ್ಲಿ ತೊಡಗಿಸ್ಕೊಂತ ಇದ್ದಾರೆ. ಅದಲ್ದೇನೇನೆ ಇವತ್ತು ನನಗೆ ಕಾಡುವಂತ ಸಮಸ್ಯೆ ಏನು ಅಂತಂದ್ರೆ, ಮೈ ಮಾರ್ಕೊಂಡು ತಮ್ಮ ಕುಟುಂಬವನ್ನ ಸಾಕಬೇಕಾದಂತ ಸ್ಥಿತಿಗೆ ಬಹಳಷ್ಟು ಜನ ಇವತ್ತು ಹೆಣ್ಮಕ್ಳು ಬಿದ್ದಿದ್ದಾರೆ. ಇದು ಇವತ್ತಿನ ಪ್ರಶ್ನೆ ಅಲ್ಲ, ತಲಾಂತರದಿಂದ ಹೆಣ್ಮಕ್ಳು, ಅದರಲ್ಲೂ ತುಂಬಾ ಕಡಿಮೆ ವಿದ್ಯಾಭ್ಯಾಸವನ್ನ ಪಡೆದ, ಯಾವುದೇ ಕೌಶಲ್ಯಗಳು ಗೊತ್ತಿಲ್ಲದೆ ಇರುವಂತಹ, ಉದ್ಯೋಗದಕ್ಕೆ ಸಿಗದೆ ಇರುವಂತಹ ಇಂತಹ ಹೆಣ್ಮಕ್ಳುಗಳು, ಮತ್ತೆ ಇದ್ರ ಜೊತೆಗೆ ಬಾಲ್ಯ ವಿವಾಹ ಆಗ್ಬಿಟ್ಟಿರುತ್ತೆ. ತುಂಬಾ ಚಿಕ್ಕ ವಯಸ್ಸಿಗೆನೆ ಮದ್ವೆ ಮಾಡ್ಬಿಟ್ಟಿರ್ತಾರೆ. ಆಮೇಲೆ ಗಂಡ ಸತ್ತು ಹೋಗಿರ್ತಾನೆ, ಅಥವಾ ಇವಳನ್ನ ಬಿಟ್ಟು ಇನ್ನೊಬ್ಳನ್ನ ಯಾರನ್ನ ಮದ್ವೆ ಮಾಡ್ಕೊಂಡಿರ್ತಾನೆ, ಅಥವಾ ಕುಡುಕ ಆಗಿರ್ತಾನೆ. ಅಷ್ಟರಲ್ಲಾಗಲೇ ಇವಳಿಗೆ 2-3 ಮಕ್ಕಳಿರುತ್ತೆ. ಇವಳಿಗೂ ಇನ್ನೂ ಚಿಕ್ಕ ವಯಸ್ಸಾಗಿರುತ್ತೆ. ಇವಳಿಗೇನು ವಿದ್ಯಾಭ್ಯಾಸ ಇಲ್ಲ, ಯಾವ್ದು ಕೆಲಸ ಇಲ್ಲ. ಈ ಮಕ್ಕಳನ್ನ ಹೆಂಗ್ ಸಾಕೋದು? ಯಾರು ಸೇರ್ಸಲ್ಲ ಇವಳ ಕುಟುಂಬನ ಎಲ್ಲ ಸೇರ್ಕೊಂಡು, ತವ್ರ ಮನೆಯವರು ಸೇರ್ಸಲ್ಲ, ಅತ್ತೆ ಮನೆಯವರು ಇವ್ರನ್ನ ಕರ್ಕೊಂಬಂದು ಸಾಕುವಂತ ಸಂದರ್ಭದಲ್ಲಿ ಇರಲ್ಲ ಬಹಳಷ್ಟು ಕಡೆಗಳಲ್ಲಿ. ಕೊನೆಗೆ ಇವ್ರು ಬದುಕಬೇಕಾದಂತ ಸಂದರ್ಭದಲ್ಲಿ ವೇಶ್ಯಾವಾಟಿಕೆ ಜಾಲಕ್ಕೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಅನಿವಾರ್ಯತೆಗೇನೋ ಬಂದು ಬಿದ್ದು ಇವತ್ತು ಲಕ್ಷಾಂತರ ಹೆಣ್ಣು ಮಕ್ಕಳು ಮೈ ಮಾರ್ಕೊಂಡು ಇವತ್ತು ಬದುಕುವಂತ ಸ್ಥಿತಿ ನಿರ್ಮಾಣ ಆಗಿರೋದಕ್ಕೆ ನಮ್ಮ ಸರ್ಕಾರಗಳೇ ಹೊಣೆ ಅಂತ ಅಂದ್ಬಿಟ್ಟು ನಾನು ತುಂಬಾ ಘಂಟಾಘೋಷವಾಗಿ ಇದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಸರ್ಕಾರ ಪ್ರತಿಯೊಬ್ಬರಿಗೂ ವಿದ್ಯಾಭ್ಯಾಸವನ್ನ ಕೊಡುವಂಥದ್ದು ಮತ್ತು ಅವರಿಗೆ ಉದ್ಯೋಗವನ್ನ ಕೊಡುವಂಥದ್ದು, ದುಡಿಯುವ ಕೈಗಳಿಗೆ ಉದ್ಯೋಗ ಕೊಡಿ ಅನ್ನುವಂಥದ್ದು ನಮ್ಮ ಹಕ್ಕು, ಬೇಡಿಕೆ. ಉದ್ಯೋಗವನ್ನ ನೀವು ಕೊಡ್ಲಿಲ್ಲ ಅಂತಂದಾಗ ನೀವು ಈ ರೀತಿಯಾದಂಥ ಕೆಲಸ ಮಾಡಿ ಬದುಕಬೇಕಾದಂಥ ಅತ್ಯಂತ ಘನತೆ ಅಂತ ಪ್ರಶ್ನೆ ಇದೆಯಲ್ಲ ಇಲ್ಲಿ. ಹೆಣ್ಣು ಮಕ್ಕಳ ಘನತೆಯನ್ನೇ ಪಣಕ್ಕಿಟ್ಟು, ಅವಳ ದೇಹವನ್ನೇ ಪಣಕ್ಕಿಟ್ಟು ದುಡಿಸ್ಕೊಳ್ತಾ ಇರುವಂತಹದ್ದಿದೆಯಲ್ಲ, ಅದರಿಂದ ಬರುವಂತಹ ಇನ್ಕಮ್ ಇದೆಯಲ್ಲ, ಇದನ್ನ ಇಟ್ಕೊಂಡು ಪ್ರವಾಸೋದ್ಯಮಗಳು ನಡೆಯುತ್ತೆ, ಸೆಕ್ಸೋದ್ಯಮಗಳು ನಡೆಯುತ್ತೆ. ಇವತ್ತು ಜಗತ್ತಿನ 3ನೇ ಅತ್ಯಂತ ಆದಾಯ ತರುವಂತಹ ಉದ್ಯಮ ಯಾವುದು ಅಂದ್ರೆ ಸೆಕ್ಸೋದ್ಯಮ. ಅಂದ್ರೆ ಹೆಣ್ಣು ಯಾವ ರೀತಿ ಕಮಾಡಿಟಿಯಾಗಿ ಬಳಕೆ ಆಗ್ತಿದ್ದಾಳೆ. ಇದು ಒಂದು ಉದಾಹರಣೆ ಅಷ್ಟೇ, ನಾನು ಕಮಾಡಿಟಿಯಾಗಿ ಬಳಕೆ ಆಗ್ತಾ ಇರೋದಕ್ಕೆ ಹೇಳ್ತಾ ಇರೋದು. ಅನೇಕ ವಿಧಗಳಲ್ಲಿ ಹೆಣ್ಣು ಮಕ್ಕಳುಗಳನ್ನ ಒಂದು ಕಮಾಡಿಟಿಯಾಗಿ, ವಸ್ತುವಾಗಿ, ಸಾಮಗ್ರಿಯಾಗಿ ಕೊಡುಕೊಳ್ಳುವಿಕೆನೂ ನಡೆಯುತ್ತೆ. ಅವಳನ್ನ ಮಾರಾಟಗಳನ್ನ ಕೂಡ ಮಾಡಲಾಗುತ್ತೆ, ಕಳ್ಳ ಸಾಗಾಣಿಕೆಗಳು ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಅವಳನ್ನ ವಸ್ತುವಾಗಿ ಬಳಸ್ಕೊಳ್ಳೋ ಹಿನ್ನೆಲೆಯಲ್ಲಿ ಅವಳನ್ನ ಮತ್ತೆ ಬ್ರಾತೆಲ್ಗಳಲ್ಲಿರ್ಬೋದು, ಮಸಾಜ್ ಪಾರ್ಲರ್ಗಳಲ್ಲಿರ್ಬೋದು, ಬೇರೆ ಬೇರೆ ಹೆಸರುಗಳನ್ನ, ಸೆಕ್ಸ್ ಅನ್ನ ಮೂಲವಾಗಿ ಇಟ್ಕೊಂಡು ಬೇರೆ ಬೇರೆ ರೀತಿಗಳಲ್ಲಿ ಹೆಣ್ಣು ಮಕ್ಕಳನ್ನ ಬಳಸುವಂತಹ ದೊಡ್ಡದೊಂದು ಜಾಲ ಉದ್ದಿಮೆಯ ಹೆಸರಿನಲ್ಲಿ ಇವತ್ತು ಪ್ರಪಂಚದಾದ್ಯಂತ ನಡೀತಾ ಇದೆ. ಅದರಲ್ಲಿ ನಮ್ಮ ಭಾರತದ ಹೆಣ್ಣು ಮಕ್ಕಳು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಸಪ್ಲೈ ಆಗ್ತಾ ಇದ್ದಾರೆ. ನನಗೆ 15 ವರ್ಷದ ಹಿಂದಿನ ಸ್ಟ್ಯಾಟಿಸ್ಟಿಕ್ಸ್ ನಿಮ್ಗೆ ಅಂಕಿಅಂಶಗಳನ್ನ ಹೇಳೋದಾದ್ರೆ 25 ಲಕ್ಷ ಹೆಣ್ಣು ಮಕ್ಕಳುಗಳು ಇದುವರೆಗೆ ಭಾರತದಿಂದ ಬೇರೆ ಬೇರೆ ವಿದೇಶಗಳಿಗೆ ಮತ್ತು ದೇಶ ವಿದೇಶಗಳಿಗೆ ರಫ್ತಾಗಿ ಈ ರೀತಿಯಾದಂಥ ದೇಹ ಮಾರಾಟದ ಸರಕುಗಳಾಗಿ ಉಪಯೋಗಕ್ಕೆ ಒಳಗಾಗ್ತಾ ಇದ್ದಾರೆ ಅಂತ ಒಂದು ಅಂಕಿಅಂಶ. ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೇ, ಸಚಿವಾಲಯ, ಕೇಂದ್ರ ಸಚಿವಾಲಯನೇ ಬಿಡುಗಡೆ ಮಾಡಿದಂಥ ವರದಿಯನ್ನ ನಾನು ನಿಮ್ಮ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಈ ಹಿನ್ನೆಲೆಯಲ್ಲಿ ಅವಳು ಅಭಿವೃದ್ಧಿ ಅನ್ನುವಂಥದ್ರ ಕಣ್ಣೋಟದ ಕೆಳಗಡೆ ಯಾವ ರೀತಿ
ಘನತೆಯನ್ನ ಕಳ್ಕೊಂಡು ದುರ್ಬಳಕೆಗೆ ಒಳಗಾಗ್ತಾ ಇದ್ದಾಳೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಇವತ್ತು ಬಾಲ್ಯ ವಿವಾಹದ ಪ್ರಮಾಣ, ನಾವು ತಲತಲಾಂತರದಿಂದ ಹೆಣ್ಣು ಮಕ್ಕಳನ್ನ ಒಂದು ವಸ್ತುವಾಗೇನೇನೆ ಕನ್ಸಿಡರ್ ಮಾಡಿರೋದು. ಇಷ್ಟು ವರ್ಷಗಳ ಹಿಂದಿನಿಂದ ಹೇಗೆ ಅಂತಂದ್ರೆ ಹೆಣ್ಣನ್ನ ಒಂದು ಕಾಮದ ವಸ್ತು, ಅವಳು ಒಂದು ಅಂದ್ರೆ ಭೋಗದ ವಸ್ತುವಾಗೇನೇನೆ ಪರಿಗಣಿಸಲ್ಪಡ್ತಾ ಇದ್ದಿದ್ದು. ಬೇಗ ಮದ್ವೆ ಮಾಡ್ಬಿಡ್ಬೇಕು, ಅವಳು ಮನೆಯಲ್ಲಿ ಒಂದು ಬಿಟ್ಟಿ ಚಾಕರಿಗೆ ಹೆಣ್ಣು ಸಿಗ್ತಾಳಲ್ಲ, ಮದ್ವೆನೂ ಆಗ್ತಾಳೆ, ಒಂದು ಹೆಂಡತಿ ಅಂತಾನು ಮನೆಗೆ ಬರ್ತಾಳೆ, ಮನೆಯ ದೇಖರೇಖಿಗಳನ್ನೆಲ್ಲ ನೋಡ್ಕೊಳಕ್ಕೆ, ಮನೆ ಕೆಲಸಗಳನ್ನ ನೋಡ್ಕೊಳಕ್ಕೆ ಎಲ್ಲದಕ್ಕೂ ಒಂದು ಬಿಟ್ಟಿ ಚಾಕ್ರಿಗೆ ಒಂದು ಹೆಣ್ಣು ಸಿಕ್ಕಂಗಾಗುತ್ತೆ. ಈಗಾಗಲೇ ಅಲ್ಲಿ ಸ್ಟಾಫ್ ರೂಮ್ ಅಲ್ಲಿ ಒಂದು ಉದಾಹರಣೆಯನ್ನ ಹೇಳ್ತಾ ಇದ್ದೆ ನಾನು, ಹೇಗೆ ಹೆಣ್ಣು ಮಕ್ಕಳು ಈ ಅಭಿವೃದ್ಧಿಯ ವ್ಯಾಖ್ಯೆಯಿಂದ ಮತ್ತು ಆರ್ಥಿಕ ಸಮಾನತೆಯ ವ್ಯಾಖ್ಯೆಯಿಂದ ಕೆಳಗೆ ಬರ್ತಾಳೆ ಅಂತ ಹೇಳ್ಬಿಟ್ಟು ಒಂದು ಉದಾಹರಣೆ ಹೇಳ್ತಿದ್ದೆ. ಒಬ್ಬ ಗಂಡ್ಸ್ ಇರ್ತಾನೆ, ಅವನು ಒಬ್ಬಂಟಿ ಗಂಡ್ಸು, ಅವನು ಆ ಗಂಡ್ಸು ಇಡೀ ಮನೆಯ ಕೆಲಸಗಳನ್ನ, ದೇಖರೇಖೆಯನ್ನು, ಅಡುಗೆ ಮಾಡೋದು, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಎಲ್ಲ ಕೆಲಸಗಳನ್ನ ನೋಡ್ಕೊಳಕ್ಕೆ ಅಂತ ಹೇಳಿ ಒಂದು ಹೆಂಗಸನ್ನ ಕೆಲ್ಸಕ್ಕೆ ಇಟ್ಕೊಂಡಿರ್ತಾನೆ. ಅವಳಿಗೆ 1,000 ರೂಪಾಯಿ ತಿಂಗಳಿಗೆ ಸಂಬಳವನ್ನ ಕೊಡ್ತಾ ಇರ್ತಾನೆ. ಆ ನಂತರದಲ್ಲಿ ತಿಂಗಳುಗಳು ಕಳೆದ ನಂತರದಲ್ಲಿ ಅವರಿಬ್ಬರ ಮಧ್ಯೆ ಪ್ರೇಮ ಹುಟ್ಟುತ್ತೆ. ಅವರಿಬ್ರು ಮದ್ವೆ ಮಾಡ್ಕೊಳ್ಬೇಕು ಅಂತ ನಿರ್ಧಾರ ಮಾಡ್ತಾರೆ, ಆ ಗಂಡಸು ಮತ್ತೆ ಆ ಮನೆ ಕೆಲಸಕ್ಕಿದ್ದಂತ ಹೆಂಗಸು. ಆಯ್ತು, ನಿರ್ಧಾರ ಮಾಡಿ ಮದ್ವೆ ಆಗ್ತಾರೆ. ಮದ್ವೆ ಆದ ನಂತರದಲ್ಲಿ ಮುಂದಿನ ತಿಂಗಳಲ್ಲಿ ಅವಳಿಗೆ ಕೊಡ್ಬೇಕಾಗಿದ್ದ 1,000 ಸಂಬಳವನ್ನ ಅವನು ಗಂಡಸು ಕೊಡಲ್ಲ ಅವಳಿಗೆ. ಏನಿದ್ರ ಅರ್ಥ? ಏನಿದ್ರ ಅರ್ಥ ಹೇಳಿ? ಹೆಣ್ಣು ಅಂದ್ರೆ ಬಿಟ್ಟಿ ಚಾಕ್ರಿ ಮಾಡಕ್ಕೆ ಒಬ್ಳು ಸಿಕ್ಕಂಗಾಯ್ತಲ್ಲ, ಇನ್ಯಾತಕ್ಕೆ ಅವಳಿಗೆ 1,000 ಕೊಡ್ಬೇಕು? ಹೆಂಡತಿ ಎನ್ನುವಂತ ಸ್ಥಾನಮಾನ ನಿಂಗೆ ಕೊಟ್ಟಿದ್ದೀನಿ, ಸ್ಥಾನಮಾನ ಕೊಟ್ಮೇಲೆ ನೀನ್ ನಂಗೆ ಬಿಟ್ಟಿ ಚಾಕ್ರಿ ಮಾಡಕ್ಕೆ, ಬಿಟ್ಟಿ ಚಾಕ್ರಿ ಅಂತ ಅದನ್ನ ಈ ತರದ್ರಲ್ಲಿ ಮಾತುಗಳಲ್ಲಿ ಹೇಳದೇ ಇರ್ಬೋದು, ನಾನು ನಿನಗೆ ಸಮಾನವಾದಂತ ಒಂದು ಹೆಂಡತಿಯ ಸ್ಥಾನಮಾನವನ್ನ ಕೊಟ್ಟಿರೋದ್ರಿಂದ ಈ ಮನೆನೇ ನಿಂದಲ್ವಾ, ಈ ಮನೆನೇ ನಿನಗೆ ಕೊಟ್ಟಿರೋದ್ರಿಂದ ಇದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅನ್ನುವಂಥ ಅತ್ಯಂತ ಹೆಣ್ಣು ಮಕ್ಕಳುಗಳನ್ನ ಯಾವ್ಯಾವ ರೀತಿ ಪ್ರಲೋಭನೆಗಳನ್ನ ಮಾಡಿ, ಅವ್ರನ್ನ ಆಮಿಷಗಳನ್ನ ಒಡ್ಡಿ, ಪ್ರಭಾವಗಳನ್ನ ಬೀರಿ ಅವಳನ್ನ ಗುಲಾಮಳಾಗೇ ಇರುವಂತಹ ಪರಿಸ್ಥಿತಿಯಲ್ಲಿ ಇಟ್ಕೊಳ್ಳಾಗತ್ತೆ ಅನ್ನೋದಕ್ಕೆ ಇದು ಒಂದು ಪುಟ್ಟ ಉದಾಹರಣೆಯನ್ನ ನಿಮ್ಮ ಮುಂದೆ ಹೇಳಿದ್ದೀನಿ ಅಷ್ಟೇನೆ. ಈ ರೀತಿಯಾದಂಥ ಅನೇಕ ಉದಾಹರಣೆಗಳನ್ನ ನೀವು ನೋಡ್ತಾ ಹೋಗ್ಬೋದು. ಇವತ್ತು ಕೂಡ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಎಷ್ಟು ಭೂಮಿ ಇದೆ ಅನ್ನುವಂಥದ್ದೊಂದು ಪ್ರಶ್ನೆ. ಹೆಣ್ಣು ಮಕ್ಕಳು ಆಸ್ತಿಯ ಒಡೆತನ ಎಷ್ಟಿದೆ, ಈ ಲೆಕ್ಕಾಚಾರ ಒಂದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಡೀತು ದೇಶಾದ್ಯಂತ. ಎಷ್ಟು ಪ್ರಮಾಣದಲ್ಲಿ ಇದೆಯಪ್ಪ ಅಂತ 14% ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಭೂಮಿ ಆಸ್ತಿ ಒಡೆತನ ಇದೆ. ಮನೆ ಇರ್ಬೋದು, ಭೂಮಿ ಇರ್ಬೋದು, ಗದ್ದೆ ಹೊಲ ಇರ್ಬೋದು, ಮನೆ ಮಠ ಇರ್ಬೋದು, ಯಾವುದೋ ಇರ್ಬೋದು. 14% ಇನ್ನು ಮಿಕ್ಕಿದ್ದು 86% ಪುರುಷರ ಹೆಸರಲ್ಲಿದೆ. ಇನ್ನು 14% ಹೆಣ್ಮಕ್ಳು. ಇದೇನು ಕಡಿಮೆನಾ? ನಮ್ಮ ಭಾರತದಂತ ದೇಶದಲ್ಲಿ ನಾವು ಇಷ್ಟೆಲ್ಲ ಬೊಬ್ಬೆ ಹೊಡ್ಕೊಳ್ಳುವಾಗ 14 ಏನು ಕಡಿಮೆ ಇಲ್ಲ ಬಿಡ್ರಿ, 14% ಇದೆಯಲ್ಲ ಅಂತ ಸಮಾಧಾನ ಮಾಡ್ಕೊಳ್ಳುವಂತ ಸಂದರ್ಭದಲ್ಲೂ ಕೂಡ ಒಳ ಹೊಕ್ಕು ನೋಡಿದಾಗ ಈ 14% ಅಲ್ಲಿ ಇರುವಂತ ಹೆಣ್ಮಕ್ಳು ಯಾರಪ್ಪ ಅಂತ ನೋಡಿದ್ರೆ, ಮಿನಿಸ್ಟರ್ ಹೆಂಡ್ತಿದಿರು, ಆಫೀಸರ್ಸ್ ಹೆಂಡ್ತಿದಿರು, ಇಟ್ಕೊಂಡವ್ರು, ಕಟ್ಕೊಂಡವ್ರು, ಇನ್ನೊಂದು ಅವ್ರಿಗೆ ಟ್ಯಾಕ್ಸ್ ಇಂದ ತಪ್ಪಿಸ್ಕೋಬೇಕಲ್ಲಪ್ಪ. ಹಂಗಾಗಿ ಯಾರ್ಯಾರ ಹೆಸರಲ್ಲೋ ಇದ್ದಂಥವ್ರು ಪಾಪ ಈ ಹೆಣ್ಮಕ್ಳಿಗೆ ಆ ಆಸ್ತಿ ಮೇಲೆ ಯಾವ ಹಕ್ಕು ಇಲ್ಲ. ಅವ್ರಿಗೆ ಆಸ್ತಿ ಮಾತ್ರ ಇವ್ರ ಹೆಸರಲ್ಲಿದೆ ಅಷ್ಟೇ ಹೊರತು ಇವ್ರಿಗೆ ಆ ಆಸ್ತಿ ಮೇಲೆ ಯಾವ ಹಕ್ಕು ಇಲ್ಲದೆ ಇರುವಂತಹ ಅತ್ಯಂತ ಡಮ್ಮಿ ಆಗಿರುವಂತಹ ಡಮ್ಮಿ ಕ್ಯಾಂಡಿಡೇಟ್ಸ್ ಅಂತೀವಲ್ಲ, ಆ ತರ ಡಮ್ಮಿ ಆಗಿರುವಂತಹ ಹೆಣ್ಮಕ್ಳು ಅವ್ರ ಹೆಸರಿನಲ್ಲಿ ಪಾಪ ಆಸ್ತಿ ಇತ್ತು. ನಾವೆಲ್ಲ ಲೆಕ್ಕ ತಗೊಂಡ್ರೆ ಕೇವಲ ನಾನು ದುಡಿದು ನಾನು ನನ್ನ ಹೆಸರಿನಲ್ಲಿ ಅಥವಾ ನನಗೆ ತವ್ರ ಮನೆಯಿಂದ ಬಂದ ಆಸ್ತಿಯಪ್ಪ ಇದು ನನ್ನ ಹೆಸರಿನಲ್ಲಿ ಇದೆ ಅಂತ ಅನ್ಕೊಳ್ಳುವಂಥದ್ದು 7-8% ಇದ್ರೆ ಅದು ತುಂಬಾ ದೊಡ್ಡದು. ಅವಳು ಅಧಿಕೃತವಾಗಿ ಅವಳ ಆಸ್ತಿಯ ಒಡೆಯಳು, ನಾನೇ ಇದನ್ನ ದುಡಿದು ನಾನೇ ಇದನ್ನ ಪರ್ಚೇಸ್ ಮಾಡಿದ್ದೀನಿ, ನನ್ನ ಆಸ್ತಿ ಇದು ಅಂತ ಹೇಳ್ಕೊಳ್ಳುವಂತ ಹಕ್ಕಿದ್ದಂಥದ್ದು ಕೇವಲ 7-8% ಮಾತ್ರ ಹೆಣ್ಮಕ್ಳುಗಳಿಗೆ. ಅದರಲ್ಲೂ ಕೂಡ ನಮ್ಮ ದುಡಿಯೋ ಹೆಣ್ಮಕ್ಳು, ನಾವೆಲ್ಲ ಹೇಳ್ತಾ ಇರ್ತೀವಿ ಯಾವಾಗ್ಲೂ, ನಮ್ಗೆ ಒಂದು ಉದ್ಯೋಗ ಬೇಕು, ದುಡಿದ್ರೆ ನಮ್ ಸ್ವಾವಲಂಬನೆ ಇರುತ್ತೆ, ನಮ್ ಕಾಲ್ ಮೇಲೆ ನಾವು ನಿಲ್ಬೋದು, ನಾನ್ ದುಡ್ದಿದ್ದ ಹಣ ನನ್ನ ಹತ್ರ ಇರುತ್ತೆ, ನಾನು ಹೆಂಗ್ ಬೇಕಾದ್ರೂ ಖರ್ಚು ಮಾಡ್ಬೋದು ಅಂತ. ನಮ್ಮ ಅನೇಕ ಹೆಣ್ಮಕ್ಳುಗಳನ್ನ ನಾವು ಇವತ್ತು ಒಂದ್ ಸ್ವಲ್ಪ ಪರಿಸ್ಥಿತಿ ಬದಲಾಗಿರ್ಬೋದು, ಅನೇಕ ಹೆಣ್ಮಕ್ಳುಗಳನ್ನ, ದುಡಿಯುವಂತ ಹೆಣ್ಮಕ್ಳುಗಳನ್ನ ನಾವು ಪ್ರಶ್ನೆ ಮಾಡಿದ್ರೆ, ನೀವು ದುಡಿದಂತ ಪ್ರತಿಯೊಂದು ಪೈಸೆಯನ್ನು ನೀವೇ ಖರ್ಚು ಮಾಡುವಂತ ಹಕ್ಕು ನಿಮಗಿದೆಯಾ ಅಂದ್ರೆ ಇಲ್ಲ.
ಇಲ್ಲ ನಮ್ಮ ಅತ್ತೆಗೆ ತಗೊಂಡೋಗಿ ಕೊಡ್ತೀನಿ, ನಮ್ಮ ಮಾವಂಗೆ ತಗೊಂಡೋಗಿ ಕೊಡ್ತೀನಿ, ನನ್ನ ಗಂಡಂಗೆ ಕೊಡ್ತೀನಿ, ಅವ್ರ ಹತ್ರ ಮತ್ತೆ ನಾನು ಇಷ್ಟು ತಿಂಗಳಿಗಿಷ್ಟು ನಿನಗೆ ಅಂತ ಅವ್ರ ಹತ್ರ ಇಸ್ಕೊಳ್ತೀನಿ. ಆಯ್ತು, ಇವರೇ ಖರ್ಚು ಮಾಡಿದ್ರು ಕೂಡ ಗಂಡಂಗೆ ಖರ್ಚು ಮಾಡ್ಲಿ, ಮಕ್ಕಳಿಗೆ ಖರ್ಚು ಮಾಡ್ಲಿ, ಅತ್ತೆ ಮಾವಂಗೆ ಖರ್ಚು ಮಾಡ್ಲಿ, ಮನೆಗೆ ಖರ್ಚು ಮಾಡ್ಲಿ, ಆ ಖರ್ಚು ಮಾಡುವ ಆಯ್ಕೆ ಮಾಡ್ಕೊಳ್ತಾರಲ್ಲ, ನಿರ್ಧಾರ ಮಾಡೋದು, ನಾನು ಇಂಥವ್ರಿಗೆ ಇಷ್ಟು ಖರ್ಚು ಮಾಡಬೇಕು ಅನ್ನುವಂಥ ನಿರ್ಧಾರ ಮಾಡುವಂತ ಹಕ್ಕು ಎಷ್ಟು % ಜನಕ್ಕಿದೆ ಅಂತಂದ್ರೆ ಅದು ಕೂಡ ಇವತ್ತಿಗೂ ಕೂಡ ಭಾರತೀಯ ಸಂದರ್ಭದಲ್ಲಿ ತುಂಬಾ ಕಡಿಮೆ ಹೆಣ್ಮಕ್ಳು. ಅಂದ್ರೆ ಆ ಸ್ವತಂತ್ರ ಮನೋಭಾವ, ಆ ಸ್ವತಂತ್ರ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಮನಸ್ಥಿತಿ ಇರುವಂತ, ವ್ಯಕ್ತಿತ್ವ ಇರುವಂತ ಹೆಣ್ಣು ಮಕ್ಕಳ ಸಂಖ್ಯೆ ಕೂಡ ಇವತ್ತಿಗೂ ಕೂಡ ಕಡಿಮೆನೇ ಇದೆ. ಅಂದ್ರೆ ಅವ್ರು ಇವತ್ತು ಕೂಡ ಒಂದು ಈ ಸಂಸಾರ, ಕುಟುಂಬ ಅಥವಾ ಪುರುಷ ಪ್ರಧಾನ ವ್ಯವಸ್ಥೆ ರೂಪಿಸಿರುವಂತಹ ಈ ಕಪಿಮುಷ್ಟಿಯ ಒಳಗಡೆನೆ ಇವತ್ತು ಕೂಡ ಹೆಣ್ಣು ಮಕ್ಕಳು ಸಿಕ್ಕಾಕೊಳ್ಬೇಕಾಗಿದೆ ಎನ್ನುವಂಥದ್ದು ನಾವು ಕಂಡುಕೊಳ್ಬೇಕಾದಂತಹ ಸತ್ಯ. ಹಾಗಾಗಿ ಇವತ್ತು ನಾವು ತುಂಬಾ ಜನ ನನಗೆ ಕೃಷಿ ಕೆಲಸ ಮಾಡ್ತಾ ಇರುವಂತ ಹೆಣ್ಮಕ್ಳುಗಳು ಗೊತ್ತಿದೆ. ಅಂದ್ರೆ ತುಂಬಾ ದೊಡ್ಡ ಕುಟುಂಬ, ಕಾಫಿ ಎಸ್ಟೇಟ್ ಇರುತ್ತೆ, ಒಂದು ಅಡಿಕೆ ಎಸ್ಟೇಟ್ ಇರುತ್ತೆ, ಅಥವಾ ಭತ್ತ ಹೊಲಗಳಿರುತ್ತೆ, ಗದ್ದೆಗಳಿರುತ್ತೆ. ಅಂತ ದೊಡ್ಡ ಕುಟುಂಬಕ್ಕೆ ಮದುವೆ ಆಗಿ ಹೋಗಿರ್ತಾರೆ ಹೆಣ್ಮಕ್ಳುಗಳು. ಇವರೆಲ್ಲ ಡಿಗ್ರಿ ಮಾಡ್ಕೊಂಡಿರ್ತಾರೆ, ಹೆಣ್ಮಕ್ಳು ಹೋಗಿರ್ತಾರೆ ಕುಟುಂಬಕ್ಕೆ ಮದುವೆ ಆಗಿ. ಹೊರಗಡೆಯಿಂದ ನಮ್ಮಂತವ್ರಿಗೆ ನೋಡೋರ್ ಕಣ್ಣಿಗೆ ಏನಪ್ಪಾ, ಏನು ಕೋಟ್ಯಾಂತರ ರೂಪಾಯಿ ಆಸ್ತಿ ಒಡತಿ ಇವಳು, ಅಷ್ಟು ದೊಡ್ಡ ಫ್ಯಾಮಿಲಿಗೆ ಮದ್ವೆ ಮಾಡ್ಕೊಟ್ಟಿದ್ದಾರೆ ಅಂತ ಹೊರಗಿನವ್ರಿಗೆ ಕಾಣಿಸ್ತಾ ಇರುತ್ತೆ. ಅವರ ಸ್ಥಿತಿ ಹೇಗಿರುತ್ತೆ ಅಂತಂದ್ರೆ 5 ಪೈಸಕ್ಕೂ ಅವರು ಹಲ್ಗಿಂಜ್ಬೇಕು ಮಾವನ ಹತ್ರ, ಗಂಡನ ಹತ್ರ. ನಮ್ ಗಂಡನ್ಗೆ ಬಂದಿರೋದೇ ಇಲ್ಲ ಬಿಡಿ, ಮಾವ ಇರೋವರೆಗೂ ಮಾವನೇನೆ ಈ ಇಡೀ ಆಸ್ತಿಯ ಒಡೆಯ. ನಮ್ಮಲ್ಲಿ ಮಕ್ಕಳಿಗೆ ಮತ್ತೆ ಮಾವ ಸತ್ತ ಮೇಲೆನೆ ಮತ್ತೆ ಅಂದ್ರೆ ಅಪ್ಪ ಸತ್ತ ಮೇಲೆ ಮತ್ತೆ ಮಗನ್ಗೆ ಬರೋದು ಆಸ್ತಿ. ಈ ಹೆಣ್ಣು ಸ್ಥಿತಿ ಹೆಂಗಿರುತ್ತೆ ಅಂತಂದ್ರೆ, ಒಂದ್ ಬಟ್ಟೆ ತಗೊಳ್ಬೇಕು, ಒಂದ್ ಕರ್ಚೀಫ್ ತಗೊಳ್ಬೇಕು ಅಂತಂದ್ರು ಗಂಡನ ಹತ್ರ ಕೈಯೊಡ್ಬೇಕು. ಹೊರಗಡೆಯಿಂದ ನೋಡಕ್ಕೆ ಕೋಟ್ಯಾಂತರ ರೂಪಾಯಿ ಆಸ್ತಿಯ ಒಡತಿ ಇವಳು. ಹೊರಗಿನವ್ರಿಗೆ, ಬೀಗರು ಇವ್ರಿಗೆ, ನಮ್ಮ ಹೊರಗಿನ ಸಂಬಂಧಿಕರಿಗೆ, ತವ್ರ ಮನೆಯವ್ರಿಗೆ ಅಷ್ಟೊಂದು ಆಸ್ತಿ ಇರೋ ಮನೆಗೆ ಕೊಟ್ಟಿದೀವಿ ಅಂತ. ಆದ್ರೆ ಇವಳ ಸ್ಥಿತಿ ಹೇಗಿರುತ್ತೆ ಅಂದ್ರೆ, ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ದುಡ್ತಾ, ಆಳು ಕಾಳು ಅವ್ರಿಗೆಲ್ಲ ಅಡ್ಗೆ ಮಾಡು, ಹೊಲ ಗದ್ದೆ ನೋಡ್ಕೋ, ಅಲ್ಲಿಂದ ಬರುವಂತಹ ಫಸಲನ್ನ ನೋಡ್ಕೋ, ಅದನ್ನ ಅಂದ್ರೆ ಅವ್ರ ಆಳುಗಳಿದ್ರು ಕೂಡ ಅವ್ರ ಹತ್ರ ಮಾಡಿಸು, ಇಡೀ ದಿನ ಕತ್ತೆ ಚಾಕ್ರಿಯನ್ನ ಮಾಡಿ ಇವಳು ಸುಸ್ತಾದ್ರೂ ಕೂಡ, ಇವಳು ದುಡಿಮೆ ಮಾಡಿದ್ರು ಕೂಡ ಫಸಲು ಬಂದ ನಂತರ ಅದನ್ನ ಮಾರಾಟ ಮಾಡೋದು ಮನೆಯ ಗಂಡಸರು. ಅದು ಹೋಗೋದು ಮತ್ತೆ ಮಾವನ ಕೈಗೆ ಅಥವಾ ಗಂಡನ ಕೈಗೆ ಅಥವಾ ಅಣ್ಣ ತಮ್ಮಂದ್ರೆ ಯಾರು ಇದ್ರು ಅವ್ರ ಕೈಗೆ ಹೋಗುತ್ತೆ ಹೊರತು ಇವಳಿಗೆ ಅಂತ ಇಷ್ಟೆಲ್ಲ ಕೆಲಸ ಮಾಡಿದಳಲ್ಲಪ್ಪ, ಇವಳಿಗೊಂದು ಆಸ್ತಿನಲ್ಲ ಅಂದ್ರೆ ಈ ಬಂದಿದ್ದ ಫಸಲ್ನಲ್ಲಿ ಇವಳಿಗೇನಾರು ಒಂದು ಪಾಲ್ ಸಿಕ್ಕುತ್ತಾ? 1% ಮನೆಯಲ್ಲೂ ನಾನು ಇವತ್ತು ಕೂಡ ಅಷ್ಟು ಅವಳು ಬಂದಿದ್ದ ಫಸಲ್ನಲ್ಲಿ ನೀವ್ಯಾರು ಕೇಳಿದೀರಾ? ಬಂದಿದ್ದ ಫಸಲ್ನಲ್ಲಿ ಹೆಣ್ಮಕ್ಳಿಗೆ ಅಂತ ಏನಾದ್ರು ಶೇರ್ ಮಾಡೋದನ್ನ ಇವತ್ತಿಗೂ ಕೂಡ ಇಲ್ಲ. ಯಾಕೆ ನಮ್ಮ ಹೆಣ್ಮಕ್ಳುಗಳು ಹಳ್ಳಿಗೆ ಮದ್ವೆ ಆಗ ಹೋಗ್ತಾ ಇಲ್ಲ? ಅಥವಾ ಎಷ್ಟು ದೊಡ್ಡ ಕುಟುಂಬ ರೀ, ಮದ್ವೆ ಮಾಡ್ಕೊಡಲ್ಲ ಹೆಣ್ಮಕ್ಳಿಗೆ, ಹಳ್ಳಿಗೆ ಕಳ್ಸಲ್ಲ? ಯಾಕೆ ಕಳ್ಸಲ್ಲ? ಓದಿದ ಹೆಣ್ಮಕ್ಳುಗಳು ಇಲ್ಲ, ಅಟ್ಲೀಸ್ಟ್ ಒಂದ್ 5,000ಕ್ಕೋ 6,000ಕ್ಕೋ ಒಂದೇನೋ ಕ್ಲರಿಕಲ್ ಜಾಬೋ ಇನ್ನೊಂದೇನೋ ಕೆಲಸ ಮಾಡಿ, ನರ್ಸಿಂಗೋ ಅಥವಾ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡಿದ್ರು 5, 6, 8 ಸಾವಿರ ಸಂಬಳ ಬರುತ್ತೆ. ನನ್ ದುಡ್ಮೆ ನಾನ್ ದುಡ್ಕೊಂಡು ನನ್ ಕೈಗೆ ಅಟ್ಲೀಸ್ಟ್ ನನ್ ಕೆಲ್ಸಕ್ಕಾದ್ರೂ ಒಂದಿಷ್ಟು ಪುಡಿಗ ಸಿಕ್ಕುತ್ತೆ. ಇಲ್ಲಿ ಹೋಗಿ ಸಿಗಾಕೊಂಡು ನಾನ್ ಅವ್ರ ಮನೆ ನಾಯಿ ತರ, ಹಸು ತರ ನಾನು ಜೀತ ಮಾಡ್ಕೊಂಡಿರ್ಬೇಕಲ್ಲಪ್ಪ ಅಂತ ಹೆಣ್ಮಕ್ಳು ಹೇಳ್ತಾರೆ. ಇದು ಪರಿಸ್ಥಿತಿನೇ ಹೊರತು ಯಾಕೆ ರೈತ ಕುಟುಂಬದಲ್ಲಿ ಗಂಡು ಮಕ್ಕಳಿಗೆ ಹೆಣ್ಮಕ್ಳನ್ನ ಕೊಡ್ತಾ ಇಲ್ಲ, ಅಥವಾ ಹೆಣ್ಮಕ್ಳೇ ಯಾಕೆ ಒಪ್ತಾರೆ? ಹೆಣ್ಮಕ್ಳೇ ಒಪ್ಪಲ್ಲ ರೀ, ಇವಾಗ ಓದಿದ ಹೆಣ್ಮಕ್ಳು ಒಪ್ಪಲ್ಲ ಅಂತ ಹೆಣ್ಮಕ್ಳನ್ನ ಹೀಯಾಳಿಸಿ ಮಾತಾಡ್ತಾರಲ್ಲ. ಯಾಕೆ ಮಾತಾಡ್ತಾರೆ ಅಂದ್ರೆ, ಇದ್ರ ಒಳಗಿರುವಂತ ಪರಿಸ್ಥಿತಿ. ನಾನು ಅನೇಕ ಗೆಳತಿಯರಿದ್ದಾರೆ, ಕೃಷಿ ಕುಟುಂಬದ ಕೆಲಸ ಜೀತ ಮಾಡ್ತಾ ಇರುವಂತ ಅನೇಕ ತುಂಬಾ ದೊಡ್ಡ ಶ್ರೀಮಂತ ಮನೆತನದ ಹೆಣ್ಮಕ್ಳಿದ್ದಾರೆ. ಇವರ ಸ್ಥಿತಿ ಹೀಗಿರೋದ್ರಿಂದಾನೇ ಇವತ್ತು ಕೃಷಿಗೆ ಹೆಣ್ಮಕ್ಳು ಬರ್ದೇ ಇರುವಂತಹ ಅಥವಾ ಕೃಷಿ ಕುಟುಂಬಕ್ಕೆ ಮದುವೆ ಆಗಿ ಹೋಗದೆ ಇರುವಂತಹ ಪರಿಸ್ಥಿತಿ ಇದೆಯೇ ಹೊರತು ಬೇರೆ ಇನ್ನೇನು ಇದ್ರ ಹಿನ್ನೆಲೆಯಲ್ಲಿ ಇಲ್ಲ ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಬಾಲ್ಯ ವಿವಾಹದ ಬಗ್ಗೆ ನಾನು ಆಗ್ಲೇ ಮಾತಾಡ್ತಾ ಇದ್ದೆ. ಯಾವ ಪ್ರಮಾಣದಲ್ಲಿ ಬಾಲ್ಯ ವಿವಾಹ ಹಿಂದಿನಿಂದ ನಡ್ಕೊಂಡು ಬಂದಿದೆ ಅಂತ ಹೇಳ್ತಾ ಇದ್ದೆ. ಅದು ಇತ್ತೀಚಿನ ವರ್ಷಗಳಲ್ಲಿ ಕಾನೂನು ಬಂತು, ಕಾಯ್ದೆ ಬಂತು, ಜಾಗೃತಿ ಮೂಡ್ತಾ ಬಂತು. ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಕಡಿಮೆ ಆಗಿತ್ತು. ಆದ್ರೆ ಕೋವಿಡ್ ಸಂದರ್ಭದಲ್ಲಿ ಮತ್ತೆ ಈ ಬಾಲ್ಯ ವಿವಾಹ ಮಾಡುವಂತ ಸಂದರ್ಭಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇದೆ. ಇದಕ್ಕೆ ಅನೇಕ ಬೇರೆ ಬೇರೆ ಕಾರಣಗಳಿದಾವೆ. ಶಾಲೆ ಮುಚ್ಚಲ್ಪಟ್ಟಿತ್ತು, ಇವ್ರುಗಳಿಗೆ ಆನ್ಲೈನ್ ಕ್ಲಾಸ್ಗಳು ನಡೀತಾ ಇತ್ತು, ಮೊಬೈಲ್ಗಳು ಹೆಣ್ಮಕ್ಳುಗಳ ಕೈನಲ್ಲಿ ಸಿಕ್ಕಿತ್ತು, ಗಂಡ್ ಮಕ್ಳುಗಳ ಕೈಲಲ್ಲೂ ಸಿಕ್ಕಿತ್ತು. ಆ ಮೂಲಕ ಮೊಬೈಲ್ ಅನ್ನುವಂಥದ್ದು ಬಂದ ನಂತರದಲ್ಲಿ ಎಷ್ಟು ವ್ಯಾಪಕವಾದಂತಹ ಬದಲಾವಣೆಗಳು ನಮ್ಮ ಹದಿಹರೆಯದ ಮಕ್ಕಳ ಮೇಲೆ ಅದಾಗಿದೆ ಅಂತಂದ್ರೆ ಅದನ್ನೂ ಕೂಡ ನಾನು ನಿಷ್ಪಕ್ಷಪಾತವಾಗಿ ಹೇಳೋದಕ್ಕೆ ಬಯಸ್ತೀನಿ. ತುಂಬಾ ಹೆಣ್ಣು ಮಕ್ಕಳು ಇವತ್ತು ಎಷ್ಟು ದಿಕ್ಕು ತಪ್ಪು ಅಂದ್ರೆ ಅಡ್ಡದಾರಿಗಳನ್ನ ಹಿಡಿದು ಮನೆ ಬಿಟ್ಟು ಓಡಿ ಹೋಗಿ
ತುಂಬಾ ದೊಡ್ಡ ಗಂಡಾಂತರಕ್ಕೆ ಸಿಕ್ಕಿ ವಾಪಸ್ ಆಗ್ತಾ ಇರುವಂತಹ ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ನಡೀತಾ ಇದೆ. ಕನಿಷ್ಠ ನಮ್ಮ ಜಿಲ್ಲೆನಲ್ಲೇನೆ ಇವತ್ತು 20ರಿಂದ 25 ಹೆಣ್ಮಕ್ಳು ಎಲೋಪಿಂಗ್ ಕೇಸ್ ಅಥವಾ ಓಡ್ ಹೋಗಿದ್ದಾರೆ ಅಥವಾ ಕಣ್ಮರೆ ಆಗಿದ್ದಾರೆ, ಕದ್ದೊಯ್ದಿದ್ದಾರೆ ಅನ್ನುವಂತ ಪ್ರಸಂಗಗಳಿಗೆ ಪುಟ್ಟ ಪುಟ್ಟ ಹೆಣ್ಮಕ್ಳು 18 ವರ್ಷದ ಒಳಗಿನ ಹೆಣ್ಮಕ್ಳುಗಳು ಸಿಗಾಕೊಳ್ತಾ ಇದ್ದಾರೆ. ಓಡ್ ಹೋಗಿ ಅವರು ದುರ್ಬಳಕೆಗೊಳಗಾಗಿ, ದೈಹಿಕವಾಗಿ ದುರ್ಬಳಕೆಗೊಳಗಾಗಿ ಕೆಲವರನ್ನ ಮತ್ತೆ ಕರ್ಕೊಂಡ್ ಬರ್ಲಾಗುತ್ತೆ, ಕೆಲವರು ಸಿಗಲಾರ್ದಂತ ಸ್ಥಿತಿಗೆ ಹೋಗಿ ವೇಶ್ಯಾವಾಟಿಕೆ ಜಾಲಕ್ಕೆ ಬಿದ್ದು ಅನೇಕ ದುರಂತಗಳನ್ನು ಎದುರಿಸಬೇಕಾದಂತ ಪರಿಸ್ಥಿತಿಗೆ ಇವತ್ತು ನಮ್ಮ ಹೆಣ್ಮಕ್ಳು ಬಂದು ತಲುಪಿದ್ದಾರೆ. ಮೊಬೈಲ್ ಅಂತ ಬಂದಿದ ನಂತರದಲ್ಲಿ ಹೆಂಗ್ ಬೇಕಾದ್ರೂ ವಾಟ್ಸಪ್ ಮಾಡ್ಬೋದು, ಚಾಟ್ಗಳು ಮಾಡ್ಬೋದು, ಯಾರನ್ನ ಬೇಕಾದ್ರೂ ಫ್ರೆಂಡ್ಶಿಪ್ ಮಾಡ್ಕೊಳ್ಬೋದು, ಅದ್ ಎಲ್ಲಿ ತನಕ ಬೇಕಾದ್ರೂ ಹೋಗ್ಬೋದು. ಪ್ರೀತಿ ಪ್ರೇಮ, ಒಂದ್ ಬಟ್ಟೆ ಕೊಡಿಸ್ತೀನಿ, ಮೊಬೈಲ್ ಕೊಡಿಸ್ತೀನಿ, ಇನ್ನೊಂದು ಕೊಡಿಸ್ತೀನಿ ಅಂತ ಆಮಿಷಗಳು, ಕೆಲಸ ಕೊಡಿಸ್ತೀನಿ, ಮನೆಯಲ್ಲಿ ತುಂಬಾ ಹೀನಾಯವಾದಂತ ಪರಿಸ್ಥಿತಿ ಇರುತ್ತೆ, ಅಥವಾ ಪ್ರೀತಿ ಸಿಕ್ತಿರಲ್ಲ, ಅಪ್ಪ ಅಮ್ಮ ಏನೋ ಕೂಲಿ ಕೆಲಸ, ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ಇವಳ ಕಡೆ ಗಮನ ಕೊಡುವಂತ ಅವ್ರಿಗೆ ಸಮಯ ಇರೋದಿಲ್ಲ, ಅಥವಾ ಅವ್ರಿಗೆ ಅಷ್ಟೊಂದು ಗಮನ ಕೊಡ್ಬೇಕು ಅನ್ನುವಂಥ ಇದು ಕೂಡ ಗೊತ್ತಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಈ ಹೆಣ್ಮಕ್ಳು ಈ ರೀತಿಯಾದಂಥ ದುರಂತಗಳಿಗೆ ಸಿಕ್ಕಿ ನಮಗೆ ದಿನನಿತ್ಯ ತುಂಬಾ ದೊಡ್ಡ ತಲೆನೋವು ಇವತ್ತೇನಾಗಿದೆ ಅಂತಂದ್ರೆ, ಈ ಹೆಣ್ಣು ಮಕ್ಕಳ ಪ್ರೀತಿ ಪ್ರೇಮದ ವಿಷಯಕ್ಕೆ ಹೆಣ್ಣು ಮತ್ತು ಗಂಡು ಮಕ್ಕಳ ಹದಿಹರೆಯದ ಅವರು ಪೋಕ್ಸೋ ಕೇಸ್ಗಳಲ್ಲಿ ಸಿಗಾಕೊಳ್ತಾ ಇದ್ದಾರೆ. ಪೋಕ್ಸೋ ಅಂತಂದ್ರೆ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತ ಗಂಡು ಹೆಣ್ಣು ಯಾವುದೇ 18 ವರ್ಷದ ಒಳಗಿನ ಮಕ್ಕಳ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತ ಪ್ರಕರಣಗಳನ್ನ ಪೋಕ್ಸೋ ಪ್ರಕರಣಗಳು ಅಂತ ನಾವು ಅಂತೀವಿ. ಈ ಪೋಕ್ಸೋ ಪ್ರಕರಣ ಆಮೇಲೆ ಸ್ಟ್ಯಾಟಿಸ್ಟಿಕ್ಸ್ ತಂದಿದ್ದೀನಿ, ನಾನು ಹೇಳ್ತೀನಿ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಹಾಸನದಲ್ಲಿ ಪೋಕ್ಸೋ ಪ್ರಕರಣಗಳು ನಡೀತಿದೆ ಅಂತ ಹೇಳ್ಬಿಟ್ಟು. ಹೀಗೆ ಅನೇಕ ದುರಂತಮಯವಾದಂತ ಸ್ಥಿತಿಗೆ ಹೆಣ್ಮಕ್ಳು ಸಿಕ್ಕಿರ್ತಾರೆ. ಕೊನೆಗೆ ಪ್ರೀತಿ ಪ್ರೇಮ ಆಗಿ, ಕೊನೆಗೆ ಎಷ್ಟೋ ಸಲ ಗರ್ಭಿಣಿಯರು ಆಗಿ ಕರ್ಕೊಂಡ್ ಬಂದು ಅವ್ರನ್ನ ಅಬಾರ್ಷನ್ ಮಾಡಿಸಿ ಮನೆಯಲ್ಲಿ ಇಟ್ಕೊಂಡ್ರೆ ಸುತ್ತಮುತ್ತಲ ಜನ ಏನೋ ಅಂತಾರೆ, ಇನ್ನೋನ ಮಾಡ್ತಾರೆ. ಕೊನೆಗೆ ಮದುವೆ ಮಾಡುವ ನಿರ್ಧಾರವನ್ನ ಅನಿವಾರ್ಯವಾಗಿ ಪೋಷಕರ ಮೇಲೆ ಬರುತ್ತೆ. ಇವರೇ ಅನಿವಾರ್ಯವಾಗಿ ಅವ್ರನ್ನ ಮದುವೆ ಮಾಡ್ತಾರೆ ಅಥವಾ ಅವರೇ ಮದುವೆ ಮಾಡ್ಕೊಂಡ್ ಬಿಟ್ಟಿರ್ತಾರೆ. ಈ ರೀತಿಯಾದಂತ ತುಂಬಾ ದಾರುಣವಾದಂತಹ ಇವತ್ತು ಸನ್ನಿವೇಶಗಳನ್ನ ನಾವು ನಮ್ಮ ಸಮಾಜದಲ್ಲಿ ಇವತ್ತು ಎದುರಿಸ್ತಾ ಇದ್ದೀವಿ. ನಾನು ಈ ವಿಷಯಗಳನ್ನ ನಿಮ್ಮ ಮುಂದೆ ಹೇಳಲೇಬೇಕು ಅಂತ ಯಾಕೆ ಅಂದ್ಕೊಂಡೆ ಅಂತಂದ್ರೆ, ಹದಿಹರಿಯ ಅನ್ನುವಂಥದ್ದು ತುಂಬಾ ಸೂಕ್ಷ್ಮವಾದಂತಹ ಒಂದು ಸನ್ನಿವೇಶ, ಅದು ನಮ್ಮ ಒಂದು ಕಾಲಘಟ್ಟ. ಅದನ್ನ ಸರಿಯಾಗಿ ಹ್ಯಾಂಡಲ್ ಮಾಡಕ್ಕೆ ಬರ್ದೇ ಇದ್ರೆ ಅನೇಕ ದುರಂತಗಳನ್ನ, ಪೊಲೀಸ್ ಕೇಸ್ಗಳಾಗುತ್ತೆ, ಅನೇಕ ನೀವು ದುರಂತಗಳಿಗೆ ಸಿಗಾಕೊಳ್ತೀರಾ. ಅಪಾಯಕಾರಿಯಾದಂಥ ಯಾವ್ಯಾವ ರೀತಿ ಹೆಣ್ಮಕ್ಳನ್ನ ಬಳಸ್ಕೊಳ್ತಾರೆ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲ. ನಿಮ್ಗೆ ಇಲ್ಲಿ ನಡೆದಂತ ಪ್ರಕರಣಗಳೇ ಗೊತ್ತಿರ್ಬೋದು. ಕಳೆದ ಏಪ್ರಿಲ್ನಲ್ಲಿ ಇಲ್ಲಿ ಮಾಜಿ ಸಂಸದನಿಂದ ನಡೆದಂತ ಪ್ರಕರಣ ನಿಮಗೆ ಗೊತ್ತಿರ್ಬೋದು, ಅಥವಾ ಬೆಂಗಳೂರಿನ ಶಾಸಕರೊಬ್ಬರಿಂದ ನಡೆದಂತ ಹೆಣ್ಮಕ್ಳ ಮೇಲಿನ ನಡೆದಂತಹ ಪ್ರಕರಣಗಳು ನಿಮ್ಗೆ ಗೊತ್ತಿರ್ಬೋದು. ಅವರಿಗೆ ಅರಿವೇ ಇಲ್ಲದೆ ಹೋಗಿ ಈ ಜಾಲದಲ್ಲಿ ಬಿದ್ದು ಯಾವ್ಯಾವ ದುರಂತಗಳನ್ನ, ಸಂಕಷ್ಟಗಳನ್ನ ಇವತ್ತು ಹೆಣ್ಮಕ್ಳುಗಳು ಎದುರಿಸ್ಬೇಕಾಗಿದೆ ಅಂದ್ರೆ, ಈ ರೀತಿಯಾದಂತ ಪ್ರೀತಿ ಪ್ರೇಮದ ವಿಷಯದಲ್ಲಿ ತುಂಬಾ ಜಾಗರೂಕತೆಯಿಂದ ಇರಬೇಕು. ಒಂದು ಕಾಲಘಟ್ಟಕ್ಕೆ ಬಂದು ತಲುಪಿ ನೀವು ವಿದ್ಯಾಭ್ಯಾಸವನ್ನು ಮುಗಿಸಿ ನಿಮ್ ಕಾಲ ಮೇಲೆ ನಿಂತ ನಂತರದಲ್ಲಿ ನಿಮ್ಗೆ ಅವಾಗ ನಿಮ್ ನಿರ್ಧಾರ ಮಾಡ್ಕೊಳ್ಳುವಂತ, ಆಯ್ಕೆ ಮಾಡ್ಕೊಳ್ಳುವಂತ ಎಲ್ಲ ಅವಕಾಶಗಳು ನಿಮ್ಗಿರುತ್ತೆ. ಆವಾಗ ನೀವು ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಒಳ್ಳೇದು ಅಂತ ಹೇಳಿ ನಾನು ನಿಮ್ಗೊಂದು ಕಿವಿ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಈ ಬಾಲ್ಯ ವಿವಾಹಗಳು ಹೆಚ್ಚಾಗ್ತಿರೋದ್ರಿಂದ ಬಾಲ ತಾಯಂದಿರ ಸಂಖ್ಯೆ ಕೂಡ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ. ಬಾಲ ತಾಯಂದ್ರು ಆಗ್ತಾ ಇದ್ದಾರೆ ಅಂದ್ರೆ 15, 16, 17 ವರ್ಷಕ್ಕೇನೆ ಪುಟ್ಟ ಮಕ್ಕಳುಗಳನ್ನ ಹೆರ್ತಾ ಇದ್ದಾರೆ. ಅವರೇ ಇನ್ನು ಮಗು, ಆಗ್ಲೇ ಅವ್ರಿಗೂ ಇನ್ನೊಂದು ಮಗು. ಈ ಪ್ರಮಾಣ ಕರ್ನಾಟಕದಲ್ಲಿ ನಾವು ಹೌಹಾರಿ ಹೋಗಿ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಜಿಲ್ಲೆನಲ್ಲೇನೆ 1,500 ಬಾಲತಾಯಂದ್ರು ಒಂದು ವರ್ಷದಲ್ಲಿ. ಅಂದ್ರೆ ಯಾವ ಪ್ರಮಾಣದಲ್ಲಿ ಬಾಲ್ಯ ವಿವಾಹಗಳು ಆಗ್ತಾ ಇದೆ, ಓಡ್ ಹೋಗಿ ಮದ್ವೆಗಳಾಗ್ತಾ ಇರೋದು ನಡೀತಾ ಇದೆ. ಆ ಮೂಲಕ ಚಿಕ್ಕ ವಯಸ್ಸಿನಲ್ಲೇ ತಾಯಂದ್ರಾಗ್ತಾ ಇರೋದು ನಡೀತಾ ಇದೆ. ತಾಯಂದ್ರಾದ ನಂತರ ಇವಳು ಓದು ಮುಗೀತು, ಕೆಲ್ಸಕ್ಕೆ ಹೋಗೋದು ಮುಗೀತು, ಸ್ವಾವಲಂಬನೆ, ಆರ್ಥಿಕ ಸ್ವಾವಲಂಬನೆ ಮುಗೀತು. ಈ ಎಲ್ಲ ಹಿನ್ನೆಲೆಯಲ್ಲಿ ನೀವು ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಎಲ್ಲಿ ಬರಕ್ಕಾಗತ್ತೆ? ಇಲ್ಲಿ ಸಾಧ್ಯತೆ ಇದೆಯಾ? ನೀವು ಆರ್ಥಿಕ ಕಕ್ಷೆಯ ಒಳಗಡೆ ಬರಕ್ಕೆ ಅಥವಾ ಅಭಿವೃದ್ಧಿಯ ಪ್ರಕ್ರಿಯೆ ಒಳಗಡೆ ನೀವು ಬರೋದಕ್ಕೆ ಸಾಧ್ಯ ಇದೆಯಾ? ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಂದು ಹಂತ ಹೆಣ್ಣು ಅನ್ನುವಂಥದ್ದು ಎಷ್ಟು ಸೂಕ್ಷ್ಮವಾದಂತ ವಿಷಯ ಅಂತಂದ್ರೆ, ಒಂದು ಗಾಜಿನ ಜೊತೆನಲ್ಲಿ ನಾವು ಎಷ್ಟು
ಕೇರ್ಫುಲ್ ಆಗಿ ನಡ್ಕೊಳ್ಬೇಕೋ ಅಷ್ಟು ಕೇರ್ಫುಲ್ ಆಗಿ ಹೆಣ್ಣಿನ ಬದುಕಿನ ಜೊತೆಲಿ ನಾವು ಪ್ರತಿಯೊಂದು ನಮ್ಮ ಬದುಕು ಅಷ್ಟು ಅಮೂಲ್ಯವಾಗಿದ್ದಾಗಿರುತ್ತೆ. ನನ್ನ ದೇಹ, ನನ್ನ ಮನಸ್ಸು, ನನ್ನ ಆತ್ಮ ಪ್ರತಿಯೊಂದು ಅತ್ಯಂತ ಸೂಕ್ಷ್ಮವಾಗಿರೋದು, ಅತ್ಯಂತ ಗೌರವಯುತವಾಗಿರೋದು. ಇದಕ್ಕೆ ನಾನು ಗೌರವವನ್ನ ಕೊಡ್ತೀನಿ, ಇದಕ್ಕೆ ಗೌರವವನ್ನ ಕೊಡೋರ್ನ ಮಾತ್ರ ನಾನು ಗೌರವಿಸ್ತೀನಿ ಅನ್ನುವಂಥದ್ದನ್ನ ನೀವು ಪ್ರತಿದಿನ ಒಂದು ಪ್ರತಿಜ್ಞೆಯ ರೂಪದಲ್ಲಿ ನೀವು ಹೇಳ್ಕೊಳ್ಬೇಕು. ಆ ರೀತಿ ನೀವು ನಡ್ಕೊಳ್ಬೇಕು. ನಿಮ್ಮ ದೇಹವನ್ನಾಗ್ಲಿ, ಮನಸ್ಸನ್ನಾಗ್ಲಿ, ನಿಮ್ಮ ಬುದ್ಧಿಯನ್ನಾಗ್ಲಿ ಯಾರೇ ದುರುಪಯೋಗ ಪಡಿಸ್ಕೊಂಡ್ರು, ಅದನ್ನ ಗುಲಾಮರ ರೀತಿಯಲ್ಲಿ ನೋಡ್ಕೊಂಡ್ರು, ನಿರ್ಲಕ್ಷಿಸಿದ್ರು ಕೂಡ, ಅಥವಾ ಅದನ್ನ ದುರ್ಬಳಕೆ ಮಾಡ್ಕೊಂಡ್ರು, ಅದನ್ನ ತಕ್ಷಣದಲ್ಲಿ ನೀವು ಪ್ರತಿಭಟಿಸ್ಬೇಕು. ಅಂತಹ ಕಕ್ಷೆಯಿಂದ ಹೊರಬರೋದಕ್ಕೆ ಪ್ರಯತ್ನ ಪಡಬೇಕು. ಅದು ಅಪರಾಧ ಕಕ್ಷೆಯೊಳಗೆ ಬಂದ್ರೆ ಅದಕ್ಕೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋದನ್ನ ನೀವು ಕಲಿಬೇಕು. ಮತ್ತೆ ನಿಮ್ಮಲ್ಲೇನೆ ಇರುತ್ತೆ, ನಿಮ್ಮ ಮಹಿಳಾ ಸುರಕ್ಷತಾ ಸೆಲ್ ಒಂದಿದ್ದೇ ಇರುತ್ತೆ, ನಿಮ್ಮ ಕಾಲೇಜಲ್ಲಿ ಇರುತ್ತೆ. ಆ ಸೆಲ್ಗೆ ನೀವು ತಕ್ಷಣದಲ್ಲಿ ನೀವು ಕಂಪ್ಲೇಂಟ್ ಅನ್ನ ಮಾಡಬೇಕು. ಯಾರೇ ನಿಮ್ಗೆ ಹೊರ ಪುರುಷರಿಂದ ನಿಮ್ಗೆ ಆಗ್ತಾ ಇರುವಂತಹ ದೌರ್ಜನ್ಯಕ್ಕೆ ಈಗಾಗಲೇ ಮಹಿಳಾ ಕಾರ್ಯಪಡೆ ಕೂಡ ಇಲ್ಲಿ ಮಾಡಿದ್ದೀರಾ. ಮಹಿಳಾ ದೌರ್ಜನ್ಯದ ವಿರುದ್ಧವಾಗಿ ತಡೆಗಾಗಿ